ಓಂ ಶಾಂತಿ. 22 ಮಾರ್ಚ್ 2026. ಇದು 7 ಏಪ್ರಿಲ್ 2009 ಅವ್ಯಕ್ತ रिवाइज मुरली। दो कारण शब्द से मुक्त रहे, चलन और चेहरे से मुक्ति देने वाले मुक्तिदाता बनो। सेवा के उमंग उत्साह के साथ सदा बेहद के वैराग्य वृत्ति में रह। ಕಾರಣ ಶಬ್ದದಿಂದ ಮುಕ್ತರಾಗಿದ್ದು ಚಲನೆ ಹಾಗೂ ಚೆಹರೆಯಿಂದ ಮುಕ್ತಿ ಕೊಡುವಂತಹ ಮುಕ್ತಿದಾತರಾಗಿ. ಕಾರಣ ಶಬ್ದದಿಂದ ಮುಕ್ತರಾಗಿ ಚಲನೆ ಮತ್ತು ಚೆಹರೆಯಿಂದ ಮುಕ್ತಿ ಕೊಡುವಂತಹ ಮುಕ್ತಿದಾತರಾಗಿ ಸೇವೆಯ ಉತ್ಸಾಹ ಉಲ್ಲಾಸದ ಜೊತೆಗೆ ಸದಾ ಬೇಹದ್ದಿನ ವೈರಾಗ್ಯ ವೃತ್ತಿಯಲ್ಲಿ. आज बाप दादा चारों ओर के बच्चे जो डबल मालिक है उन हर एक बच्चे को देख रहे। ಇವತ್ತು ಬಾಪ್ ದಾದಾ 4 ಕಡೆ ಇರೋ ಮಕ್ಕಳಲ್ಲಿ ಯಾರು ಡಬಲ್ ಮಾಲೀಕರು ಆ ಪ್ರತಿ ಒಂದು ಮಕ್ಕಳನ್ನ ನೋಡ್ತಾ ಇದ್ದಾರೆ. एक तो बाप के सर्व खजानों के मालिक और दूसरा स्वराज्य के मालिक है। ಡಬಲ್ ಮಾಲೀಕರು ಅಂದ್ರೆ ಒಂದು ಸರ್ವ ಖಜಾನೆಗಳಿಗೆ ಮಾಲೀಕರು, ಮತ್ತೊಂದು ಸ್ವರಾಜ್ಯಕ್ಕೆ ಮಾಲೀಕರು. दोनों मालिकपन हर बच्चे को बाप द्वारा मिला हुआ है. ಎರಡೂ ಮಾಲೀಕತ್ವ ಪ್ರತಿ ಒಂದು ಮಕ್ಕಳಿಗೂ ತಂದೆಯಿಂದ ಸಿಕ್ಕಿದೆ. ಬಾಲಕರು ಆಗಿದ್ದೀರಿ, ಮಾಲೀಕರು ಆಗಿದ್ದೀರಿ. ನನ್ನ ಬಾಬಾ ಅಂತ ನೀವು ಹೇಳಿದ್ರಿ, ಹಾಗೂ ಬಾಬೋರುನು ನನ್ನ ಮಗು ಅಂತ ಹೇಳಿದ್ರು. ಹಾಗೂ ಬಾಲಕ ಹಾಗೂ ಮಾಲೀಕ ಎರಡು ಅನುಭವ ಇದೆ. मेरा बाबा कहा और बाप ने भी मेरा बच्चा कहा. तो बालक और मालिक दोनों अनुभव है. ಬಾಲಕರೇ ಮಾಲೀಕರು, ತಂದೆಗೆ ಬಾಲಕರು, ಆಸ್ತಿಗೆ ಮಾಲೀಕರು. आज बहुत बहुत बच्चे आए हैं. इस वर्ष का लास्ट टर्म है. ಇವತ್ತು ಬಹಳ ಬಹಳ ಮಕ್ಕಳು ಬಂದ್ಬಿಟ್ಟಿದ್ದೀರಿ. ಇದು ಈ ವರ್ಷದ ಲಾಸ್ಟ್ ಟರ್ನ್ ಇದು. तो आज बाप दादा ने हर एक का पुरुषार्थ ಚೆಕ್ किया. ಇವತ್ತು ಬಾಪ್ ದಾದವರು ಪ್ರತಿ ಒಂದು ಮಕ್ಕಳ ಪುರುಷಾರ್ಥನ ಚೆಕ್ ಮಾಡಿದ್ರು. तो बताओ क्या देखा होगा, ಹೇಳಿ ಏನ್ ನೋಡಿರ್ಬೋದು ಬಾಬೋರು. हर एक अपने से पूछे मेरा पुरुषार्थ क्या है. ಪ್ರತಿಯೊಬ್ಬರು ನಿಮ್ಮನ್ನ ನೀವು ಕೇಳ್ಕೊಳ್ಳಿ, ನನ್ನ ಪುರುಷಾರ್ಥ ಏನು. बाप दादा सभी बच्चों को देख खुश भी हुए, लेकिन एक आश बाप की है. बताए वह क्या है. ಬಾಪ್ ದಾದಾ ಎಲ್ಲ ಮಕ್ಕಳನ್ನ ನೋಡಿ ಖುಷಿನೂ ಆಯ್ತು ಬಾಬೋರಿಗೆ. ಆದ್ರೆ ಒಂದು ಆಶೆ ಬಾಬೋರ್ದು, ಹೇಳ ಏನಿದೆ ಅಂತ. बाप की आशा को पूर्ण करेंगे ना, एक ही आशा है. बताए ಬಾಬೋರ ಆಸೆನ ಪೂರ್ಣ ಮಾಡ್ತೀರಿ ಅಲ್ವಾ. ನನಗ್ ಒಂದೇ ಆಸೆ ಇರೋದು, ಹೇಳ ಕೈ ಎತ್ತಿ ಆಸೆ ಪೂರ್ಣ ಮಾಡ್ತೀನಿ ಅಂತ. ಬಹಳ ಒಳ್ಳೇದು, ಚಿಕ್ಕ ಆಸೆ. वह है आज से एक शब्द बदली करो. कौन सा शब्द. ಇವತ್ತಿಂದ ಒಂದು ಶಬ್ದನ ಪರಿವರ್ತನೆ ಮಾಡ್ಕೊಳ್ಳಿ. ಯಾವ ಶಬ್ದ, ಯಾವ ಶಬ್ದ ನಿಮ್ಮನ್ನು ಪದೇ ಪದೇ ಕೆಳಗೆ ತಗೊಂಡ್ಬರುತ್ತೆ ಆ ಶಬ್ದ ಆಗಿದೆ ಕಾರಣ. इस कारण शब्द को परिवर्तन कर निवारण शब्द सदा धारण करो. ಈ ಕಾರಣ ಅನ್ನೋ ಶಬ್ದವನ್ನ ಪರಿವರ್ತನೆ ಮಾಡಿಕೊಂಡು ನಿವಾರಣೆ ಅನ್ನೋ ಶಬ್ದವನ್ನು ಧಾರಣೆ ಮಾಡ್ಕೊಳ್ಳಿ. ಏಕೆಂದರೆ ಅಭಿ ಆಪ್ಕಿ ಸೇವಾ ಭಿ ಕೌನ್ ಸಿ ಹೈ. ಈಗ ನಿಮ್ಮ ಸೇವೆನೂ ಏನಿದೆ, ವಿಶ್ವದ ಆತ್ಮಗಳ ಎಲ್ಲರ ಸಮಸ್ಯೆಗಳು ಅಥವಾ ಕಾರಣವನ್ನ ನಿವಾರಣೆ ಮಾಡ್ತಾ ನಿರ್ವಾಣ ಧಾಮಕ್ಕೆ ಕರ್ಕೊಂಡು ಹೋಗೋದು. ಏಕೆಂದರೆ ನೀವೆಲ್ಲರೂ ಮುಕ್ತಿದಾತರಲ್ವಾ. तो जब औरों को भी मुक्ति दिलाने वाले हो, स्वयं भी कारण को निवारण करेंगे, तब औरों को मुक्ति दिला सकेंगे. ಯಾವಾಗ ಬೇರೆಯವರಿಗೆ ಮುಕ್ತಿ ಕೊಡಿಸೋರು ನೀವು ಅಂದ್ಮೇಲೆ ಸ್ವಯಂನ ಕಾರಣವನ್ನ ನಿವಾರಣೆ ಮಾಡ್ಕೊಂಡ್ರೇನೆ ಬೇರೆಯವರಿಗೆ ಮುಕ್ತಿನ ಕೊಡ್ಸಕ್ಕೆ ಸಾಧ್ಯ. ನಿರ್ವಾಣ ಮೇ ಬೇಜ್ ಸಕೆಂಗೆ, ನಿರ್ವಾಣ ಧಾಮಕ್ಕೆ ಕಳಿಸ್ಕೊಡಕ್ ಸಾಧ್ಯ.
तो ये एक शब्द का अंतर करना मुश्किल है कि सहज है. ನಾವೇ ಹೇಳ್ತಾರೆ ಈ ಒಂದು ಶಬ್ದದ ಪರಿವರ್ತನೆ ಮಾಡ್ಕೊಳ್ಳೋದು ಕಷ್ಟನಾ ಸಹಜನ. ಯಾವ ಶಬ್ದ? ಕಾರಣ. ನೋಡಿ ಎಷ್ಟು ಸಲ ಇಡೀ ದಿನದಲ್ಲಿ ಎಷ್ಟು ಬಾರಿ ಕಾರಣಗಳನ್ನ ಕೊಡು. ಮನಸ್ಸು ಎಷ್ಟು ಬಾರಿ ಕಾರಣಗಳನ್ನ ಯೋಚಿಸುತ್ತೆ. ಇದೇ ನಾವೇ ಹೇಳ್ತಾರೆ ಸೋಚೋ. आज जो भी आए हैं वो अपने अपने स्थान पर देख रहे, सुन रहे, उन सभी से बाप दादा एक शब्द का परिवर्तन चाहते हैं. ಇವತ್ತು ಯಾರೆಲ್ಲರೂ ಬಂದಿದ್ದೀರಿ ಅಥವಾ ನಿಮ್ಮ ನಿಮ್ಮ ಸ್ಥಾನದಲ್ಲಿ ನೋಡ್ತಾ ಇದ್ದೀರಿ, ಕೇಳ್ತಾ ಇದ್ದೀರಿ, ಅವರೆಲ್ಲರಿಂದನೂ ಬಾಪ್ ದಾದಾ ಒಂದು ಶಬ್ದದ ಪರಿವರ್ತನೆಯನ್ನ ಬಯಸ್ತಾರೆ. ಏಕೆಂದರೆ ಆ ಕಾರಣ ಅನ್ನೋದೇ ನಿಮ್ಮನ್ನ ಕೆಳಗೆ ತಗೊಂಬರುತ್ತೆ, ನೀಚ ಮಟ್ಟಕ್ಕೆ ಕೆಳಗೆ ಇಳಿಸುತ್ತೆ. ಕಾರಣ ಮೇ ತೋ ಆಧಾ ಕಲ್ಪ ರಹೆ, ಅಭಿ ನಿವಾರಣ ಕರ್ನೆ ಕಾ ಸಮಯ. ಅರ್ಧ ಕಲ್ಪ ನೀವು ಇದ್ದಿದ್ದೇ ಕಾರಣದಲ್ಲಿ, ಈಗ ನಿವಾರಣೆ ಮಾಡ್ಕೊಳ್ಳೋ ಸಮಯ ಇದು. ನಿವಾರಣೆ ಹಾಗೂ ನಿರ್ವಾಣ, ಮುಕ್ತಿ. ಇವತ್ತು ಬಾಬೋರು ಬಾಪ್ಕೋ ಯೇ ದೇನೆ ಕಿ ಹಿಮ್ಮತ್ ಹೇ. ಬಾಬೋರಿಗೆ ಇದನ್ನ ಕೊಡಕ್ಕೆ ಸಾಹಸ ಇದೆಯಾ? ಯಾವುದನ್ನ? ಕಾರಣವನ್ನ. लास्ट टर्न है ना, सभी उमंग उत्साह से आए हैं और बाप दादा एक एक को मुबारक दे रहे हैं. ಲಾಸ್ಟ್ ಟರ್ನ್ ಇದು. ಎಲ್ಲರೂ ಉತ್ಸಾಹ ಉಲ್ಲಾಸದಲ್ಲಿ ಬಂದಿದ್ದೀರಿ. ಬಾಪ್ ದಾದಾ ಪ್ರತಿ ಒಬ್ಬೊಬ್ಬರಿಗೂ ಶುಭಾಶಯಗಳನ್ನ ಕೊಡ್ತಾ ಇದ್ದಾರೆ. ಸೋನೆ ಕಿ ಖಾನಾ ಖಾನೆ ಕಿ ಮುಶ್ಕಿಲ್ भी है, लेकिन सब स्नेह से स्नेह के प्लाइन में आप सबको मधुबन में पहुंचा दिया है. ನಾವೇ ಹೇಳ್ತಾರೆ ಇಷ್ಟೊಂದು ಸಂಖ್ಯೆ ಬಂದ್ಬಿಟ್ಟಿದ್ದೀರಿ. ಇಷ್ಟೊಂದು ಸಂಖ್ಯೆಯಲ್ಲಿ ಮಲ್ಕೊಳಕ್ಕೆ, ಊಟ ಮಾಡಕ್ಕೆ ಎಲ್ಲ ಸ್ವಲ್ಪ ಕಷ್ಟನೂ ಆಗ್ಬೋದು. ಆದ್ರೆ ಎಲ್ಲರೂ ಸ್ನೇಹದಿಂದ, ಸ್ನೇಹದ ಪ್ಲೈನ್ ಅಲ್ಲಿ ನೀವೆಲ್ಲರೂ ಮಧುಬನಕ್ಕೆ ಬಂದು ತಲುಪಿದಿರಿ. ಮಧುಬನಕ್ಕೆ ಈ ಸ್ನೇಹದ ವಿಮಾನ ತಲುಪಿಸಿದೆ. ಬಾಪ್ ದಾದಾ ಹರೇಕ ಕಾ ಸ್ನೇಹ ದೇ, ಹರೇಕ ಕೋ ಪದಂ ಗುಣ ದಿಲ್ ಕಾ ಸ್ನೇಹ ದೇ ರಹೆ ಹೇ. ಬಾಪ್ ದಾದವರು ಪ್ರತಿಯೊಬ್ಬರ ಸ್ನೇಹವನ್ನ ನೋಡಿ ಪ್ರತಿಯೊಬ್ಬರಿಗೂ ಪದಮಾ ಗುಣದಷ್ಟು ಹೃದಯದ ಸ್ನೇಹವನ್ನ ಕೊಡ್ತಾ ಇದ್ದಾರೆ. ಲೇಕಿನ್ ಸ್ನೇಹ ಮೇ ಆಪ್ ಕ್ಯಾ ಕರ್ತೆ ಹೋ, ನೀವು ಸ್ನೇಹದಲ್ಲಿ ಏನ್ ಮಾಡ್ತೀರಿ? ಸಾಮಾನ್ಯ ಈ ಜಗತ್ತಲ್ಲಿ ಸ್ನೇಹದಲ್ಲಿ ಏನ್ ಮಾಡ್ತೀರಿ? ಜಿಸ್ಸೆ ಸ್ನೇಹ ಹೋತಾ ಹೇ ನಾ ಉಸ್ಕೋ ಸ್ನೇಹ ಮೇ ಸೌಗಾತ್ ಭಿ ದಿ ಜಾತಿ ಹೇ. ಯಾರ ಮೇಲೆ ಸ್ನೇಹ ಇರುತ್ತಲ್ಲ ಆ ಸ್ನೇಹದಲ್ಲಿ ಅವರಿಗೆ ಉಡುಗೊರೆ ಕೊಡ್ತೀರಿ ಅಲ್ವಾ. ಇವತ್ತು ಬಾಪ್ ದಾದಾ ಉಡುಗೊರೆಯಾಗಿ ಈ ಕಾರಣ ಅನ್ನೋ ಶಬ್ದವನ್ನ ತಗೊಳಕ್ಕೆ ಬಯಸ್ತಾರೆ. ಇದನ್ ಬಾಬೋರಿಗೆ ಉಡುಗೊರೆಯಾಗಿ ಕೊಡಿ. ಈ ಬಾಪ್ ದಾದಾ ಕಿ ಪೂರ್ಣ ಕರ್ನಿ ಹೇ, ಈ ಆಸೆ ಬಾಪ್ ದಾದವ್ರದ್ದು, ಇದನ್ನ ಪೂರ್ಣ ಮಾಡಿ. ಫಿರ್ ಹಾತ್ ಉಠಾओ, ಯಹಾ ಹಿ ಚೋಡ್ಕರ್ ಜಾನಾ, ಯಹಾ ಗೇಟ್ ಸೆ ನಿಕ್ಲೋ ತೋ ಕಾರಣ ಶಬ್ದ ಸಮಾಪ್ತ ಹೋ. ಕೈ ಎತ್ತಿ ಪುನಃ. ಇಲ್ಲೇ ಬಿಟ್ಟು ಹೋಗ್ಬೇಕು. ಈ ಗೇಟಿಂದ ಹೊರಗೆ ಹೋಗ್ತೀರಿ ಅಂದ್ರೆ ಕಾರಣ ಶಬ್ದವನ್ನು ಸಮಾಪ್ತಿ ಮಾಡಿ. ಗಲ್ತಿ ಸೆ ಆ ಭಿ ಜಾಯೆ ತೋ ಬಾಪ್ ಕೋ ದಿ ಹುಯಿ ಚೀಸ್ ಅಮಾನತ್ ಹೇ. ಅಪ್ಪಿ ತಪ್ಪಿ ಬಂದು ಬಿಡ್ಬೋದು. ನಾವೇ ಹೇಳ್ತಾರೆ ಬಾಬೋರಿಗೆ ಕೊಟ್ಟಿರೋ ವಸ್ತು ಅದು ಬಾಬೋರ್ ನಿಮ್ಗೆ ನಾವೇ ಹೇಳೋದು ಅಕಸ್ಮಾತ್ ಅಪ್ಪಿ ತಪ್ಪಿನೂ ಕಾರಣ ಅನ್ನೋದು ಬಂದ್ರೆ ಅದನ್ನ ಬಿಟ್ಬಿಡಿ, ಅದು ನಮ್ಮದಲ್ಲ. ಬಾಬೋರಿಗೆ ಕೊಟ್ಟಾಯ್ತಂದ್ಮೇಲೆ ಅದು ಬಾಬೋರ್ದು. तो अमानत में क्या किया जाता, वापस दिया जाता है. ನೀವು ಯಾರಿಗಾದ್ರೂ ಕೊಟ್ಟಿದ್ ವಸ್ತುನ ಮತ್ತೆ ವಾಪಸ್ ತಗೊಳ್ತಾರ ಎಲ್ಲಾದ್ರೂ? ಅಪ್ಪಿ ತಪ್ಪಿ ನಮ್ಮ ಹತ್ರ ಮಿಸ್ ಆಗಿ ಬಂದ್ರೆ ಏನ್ ಮಾಡ್ತೀವಿ? ಇಲ್ಲ, ಇದು ನಿಮ್ಮದು ಅಂತ ಕೊಡ್ತೀರಿ ಅಲ್ವಾ. ಸಭೀನೆ ದೃಢ ಸಂಕಲ್ಪ ಕಿಯಾ, ಯಾ ಹಾತ್ ಉಠಾओ ಫಿರ್ ಸೆ. ಎಲ್ಲರೂ ದೃಢ ಸಂಕಲ್ಪ ಮಾಡಿದ್ರ? ಕೈ ಎತ್ತಿ ಪುನಃ. ಪೀಚೆ ವಾಲೆ ಹಾತ್ ಇಲಾओ, ಹಿಂದೆ ಇರೋರುನು ಬಾಬೋರಿಗೆ ಕೈ ಅಲುಗಾಡಿಸಿ सिग्नल कोडी. आज शांति वन में करीब 29,000 भाई बहने अंदर बाहर बैठकर मुरली सुन रहे, सभी हाथ हिला रहे. अच्छा, बहुत अच्छा, क्योंकि अभी समय अनुसार आपके पास क्यू लगेगी. ಬಾಬು ತುಂಬಾ ಜನ ಬಂದಿದ್ದೀರಿ ಅಂತ ಹೇಳಿದ್ರಲ್ವಾ. ಶಾಂತಿವನದಲ್ಲಿ 28-29,000 ಜನ ಸಹೋದರ ಸಹೋದರಿಯರು ಒಳಗಡೆ ಹೊರಗಡೆ ಎಲ್ಲ ಕುತ್ಕೊಂಡು ಮುರಳಿ ಕೇಳ್ತಾ ಇದ್ದಾರೆ. ಎಲ್ರು ಬಾಬೋರ್ ಹೇಳೋದಕ್ಕೆ ಕೈ ಅಲುಗಾಡಿಸಿ ಬಾಬೋರಿಗೆ ಇಶಾರೆ ಮಾಡ್ತಿದ್ದಾರೆ. ಒಳ್ಳೇದು, ಬಹಳ ಒಳ್ಳೇದು.
ಏಕೆಂದ್ರೆ ಸಮಯ ಅನುಸಾರ ಆಪ್ಕೆ ಪಾಸ್ ಕ್ಯೂ ಲಗೇಗಿ. ಇವಾಗ ನೀವು ಬಂದಿದ್ದೀರಿ ಇಲ್ಲಿ ಕ್ಯೂ, ಅಲ್ಲಿ ನಿಮ್ ಮುಂದೆ ಕ್ಯೂ ನಿಲ್ಲೋ ಸಮಯ ಬರುತ್ತೆ. ಈಗ ಕಿಸಿಲಿಯೇ ಕ್ಯೂ ಲಗೇಗಿ, ಏ ಮುಕ್ತಿದಾತ ಮುಕ್ತಿ ದೋ. ಯಾಕೆ ಕ್ಯೂ ನಿಂತ್ಕೋತಾರೆ ನಿಮ್ ಮುಂದೆ? ಏ ಮುಕ್ತಿದಾತರೇ ಮುಕ್ತಿ ಕೊಡಿ ಅಂತ. ಏಕೆಂದ್ರೆ ನೀವೇ ಕೊಡುವಂತಹ ಮುಕ್ತಿದಾತರು. पहले आप इन एक शब्द से मुक्त बनेंगे तब मुक्ति दे सकेंगे. ಆದ್ದರಿಂದ ನೀವು ಮೊದಲು ಈ ಒಂದು ಶಬ್ದದಿಂದ ಮುಕ್ತರಾಗಿ ಅವಾಗಲೇ ನೀವು ಮುಕ್ತಿ ಕೊಡಕ್ಕೆ ಸಾಧ್ಯ. ಯಾವ ಶಬ್ದ? ಕಾರಣ. बाप दादा यही चाहते हैं. अभी इस वर्ष का होमवर्क यही है, मुझे मुक्त बन मुक्ति दिलाना है. बाप दादವರು ಇದನ್ನೇ ಬಯಸ್ತಾರೆ. ಈಗ ಈ ವರ್ಷದ ಹೋಮ್ವರ್ಕ್ ಇದೇನೆ, ನಾನು ಮುಕ್ತ ಆಗಿ ಮುಕ್ತಿಯನ್ನ ಕೊಡಿಸ್ಬೇಕು. ಕ್ಯೋಂಕಿ ಸಮಸ್ಯಾಯೇ ದಿನ ಪ್ರತಿದಿನ ಬಹುತ್ ಬಡನಿ ಹೈ. ಏಕೆಂದರೆ ಸಮಸ್ಯೆಗಳು ಇನ್ನೂ ದಿನ ಪ್ರತಿದಿನ ಬಹಳಷ್ಟು ಹೆಚ್ಚಲೇಬೇಕು. ನೋಡಿ 2009ನೇ ಇಸ್ವಿ ಮುರಳಿ ಬಾಬುರು ಅವತ್ತೇ ಹೇಳ್ತಾರೆ, ಇನ್ನೂ ಸಮಸ್ಯೆಗಳು ದಿನ ಪ್ರತಿದಿನ ಹೆಚ್ಚುತ್ತಾ ಹೋಗುತ್ತೆ. तो समस्या समाधान रूप में बदल जाए. मेहनत और समय समस्या मिटाने में नहीं लगे. ಸಮಸ್ಯೆ ಸಮಾಧಾನ ರೂಪದಲ್ಲಿ ಪರಿವರ್ತನೆ ಆಗ್ಬಿಡ್ಬೇಕು ನಿಮ್ಗೆ. ಪರಿಶ್ರಮ ಹಾಗೂ ಸಮಯ ಸಮಸ್ಯೆನ ಸರಿ ಮಾಡೋದ್ರಲ್ಲಿ ಉಪಯೋಗಿಸ್ಬಾರ್ದು. ನಮ್ಮ ಪರಿಶ್ರಮನು ಮತ್ತೆ ಸಮಯವನ್ನು ಆ ಸಮಸ್ಯೆನ ಸರಿ ಮಾಡೋದ್ರಲ್ಲಿ ಕಳಿಬಾರ್ದು. क्या आपको अपने भक्तों की और समय की पुकार सुनाई नहीं देती है? ಬಾಬು ಅವ್ರು ಕೇಳ್ತಾರೆ, ನಿಮಗೆ ನಿಮ್ಮ ಭಕ್ತರ ಮತ್ತು ಸಮಯದ ಕೂಗು ಕೇಳಿಸೋದಿಲ್ವಾ? तो अभी समय अनुसार क्या परिवर्तन करना आवश्यक है. ಈಗ ಸಮಯ ಅನುಸಾರ ಏನು ಪರಿವರ್ತನೆ ಮಾಡ್ಕೊಳ್ಳೋದು ಅವಶ್ಯಕವಾಗಿದೆ. ಏಕೆಂದ್ರೆ अभी हर एक को अनुभवी मूर्त बन कोई ना कोई अनुभव कराने की आवश्यकता है. ಈಗ ಪ್ರತಿಯೊಬ್ಬರು ನೀವು ಅನುಭವಿ ಮೂರ್ತಿಗಳಾಗಿ ಒಂದಲ್ಲ ಒಂದು ಅನುಭವ ಮಾಡಿಸೋದ್ರದ್ದು ಅವಶ್ಯಕತೆ ಇದೆ. ಬಾಬೋರ್ ಇದನ್ನೇ ಬಯಸ್ತಾರೆ. ನೀವು ನಿಮ್ಮ ಚೆಹರೆ ಚಲನೆ ಈ ಚಲನೆಯಲ್ಲಿ ಈ ತರ ಸ್ಪಷ್ಟವಾಗಿ ಕಾಣಿಸ್ಬೇಕು. ಏ ಮುಕ್ತಿ ದಾತಾಕೆ ಬಚ್ಚೆ ಮುಕ್ತಿ ದೇನೆ ವಾಲೆ. ನಿಮ್ಮ ಚೆಹರೆ ಚಲನೆಯಿಂದನೇ ಅವರಿಗೆ ಕಾಣಿಸ್ಬೇಕು, ಗೊತ್ತಾಗ್ಬೇಕು ಇವರು ಮುಕ್ತಿದಾತನ ಮಕ್ಕಳು, ಇವರೇ ಮುಕ್ತಿಯನ್ನ ಕೊಡುವಂತವ್ರು ನೀವೇ ಅನ್ನೋದು ಗೊತ್ತಾಗ್ಬೇಕು. ನಿಮ್ಮ ಮಸ್ತಕದಲ್ಲಿ ಹೊಳಿತಾ ಇರ್ತಕ್ಕಂತಹ ನಕ್ಷತ್ರದ ಅನುಭವ ಆಗ್ಬೇಕು ಅವರಿಗೆ. ಸಿರ್ಫ್ ಸುನಾನೆ ಸೇ ನಹಿ ಲೇಕಿನ್ ಚೆಹರೆ ಸೇ ಹಿ ಅನುಭವ. ಬರೀ ನೀವು ಹೇಳೋದ್ರಿಂದ ಅಲ್ಲ, ನೀವು ಹೇಳದೇ ಇದ್ರೋ ನಿಮ್ಮ ಮುಖದಿಂದ ಚೆಹರೆಯಿಂದ ಅನುಭವ ಆಗ್ಬೇಕು. ಏಕೆಂದ್ರೆ ಅನುಭವನೇ ಎಲ್ಲರನ್ನೂ ಸಮೀಪ ತಗೊಂಬರುತ್ತೆ. ಈ ಅನುಭವ ಚೆಹರೆ ಅವ್ರ ಚಲನ್ ಸೇ ದಿಖಾವ್. ಈ ಅನುಭವನ ಚೆಹರೆ ಮತ್ತು ಚಲನೆಯಿಂದ ತೋರಿಸಿ. जैसे देखो साइंस के साधन अनुभव कराते हैं ना. अभी गर्मी की सीजन है तो गर्मी का सर्दी का अनुभव करा रहे हो ना. ಹೇಗ್ ನೋಡಿ ವಿಜ್ಞಾನದ ಸಾಧನನು ನಿಮ್ಗೆ ಅನುಭವ ಮಾಡಿಸುತ್ತಲ್ವಾ. ನೋಡಿ ಬೇಸಿಗೆ ಕಾಲದಲ್ಲಿ ತುಂಬಾ ಬಿಸಿಲು ಶೆಕೆ ಇರುತ್ತೆ, ಆದ್ರೆ ಫ್ಯಾನು AC ಏನ್ ಅನುಭವ ಮಾಡಿಸುತ್ತೆ? ಶೀತಲತೆ ತಣ್ಣಗಿರೋ ಅನುಭವ ಮಾಡಿಸುತ್ತಲ್ಲ ವಿಜ್ಞಾನದ ಸಾಧನ. ಯಾವಾಗ ಸೈನ್ಸಿನ ಸಾಧನೆನೇ ಅನುಭವಿಯನ್ನಾಗಿ ಮಾಡುತ್ತೆ, ನಾವೇ ಹೇಳ್ತಾರೆ ಕ್ಯಾ ಸೈಲೆನ್ಸ್ ಕಿ ಪವರ್ ಶಕ್ತಿ ಕಾ ಅನುಭವ ನೈ ಕರಾ ಸಕ್ತಿ. ಅದೇ ಸೈಲೆನ್ಸಿನ ಶಕ್ತಿ ಶಕ್ತಿಯ ಅನುಭವನ ಮಾಡ್ಸಕ್ ಆಗೋದಿಲ್ವಾ? बाप दादा अभी बच्चों से यही चाहते कि अनुभव की स्थिति में स्थित रहे, नयनों से मस्तक से कोई ना कोई शक्ति का अनुभव कराओ. ಬಾಪ್ ದಾದವ್ರೀಗ ಮಕ್ಕಳಿಂದ ಇದನ್ನೇ ಬಯಸ್ತಾರೆ. ಅನುಭವದ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ನಿಮ್ಮ ನಯನಗಳಿಂದ ಮಸ್ತಕದಿಂದ ಒಂದಲ್ಲ ಒಂದು ಶಕ್ತಿಯ ಅನುಭವ ಮಾಡಿಸಿ. सुनी हुई बात सुनने के समय अच्छी लगती है, लेकिन फिर कोई समस्या आती तो भूल जाती है. ಕೇಳಿದ್ ಮರ್ತೋಗ್ಬಿಡ್ಬೋದು, ಅನುಭವ ಯಾರು ಮರ್ತೋಗೋದಿಲ್ಲ. ನೋಡಿ ಎಷ್ಟೇ ಚಂದದ ಮಾತು ಕೇಳಿದ್ರು ತುಂಬಾ ಚೆನ್ನಾಗಿತ್ತು ಇಷ್ಟ ಆಯ್ತು ಅಂತೆಲ್ಲ ಹೇಳ್ತಾರೆ. ಮತ್ತೆ ಅವ್ರ ಮುಂದೆ ಯಾವುದೇ ಸಮಸ್ಯೆ ಬಂದ್ರೆ ಆ ಮಾತೆ ಮರ್ತೋಗ್ಬಿಡುತ್ತೆ. ಆದ್ರೆ ಅನುಭವ ಜೀವನ ಪರ್ಯಂತ ಅದು ಮರೆಯೋದಿಲ್ಲ, ಅದೇ ಅನುಭವ.
बाप दादा ने एक कारण देखा, रिजल्ट भी देखी, एक रिजल्ट देख बहुत बहुत मुबारक थी। कौन सी रिजल्ट? ಬಾಪ್ ದಾದವರು ಒಂದು ಕಾರಣನ ನೋಡಿದ್ರು, ರಿಸಲ್ಟ್ ನೋಡಿದ್ರು. ಆ ಒಂದು ರಿಸಲ್ಟ್ ನೋಡಿ ಬಹಳ ಬಹಳ ಶುಭಾಶಯಗಳನ್ನ ಹೇಳಿದ್ರು. ಏನ್ ರಿಸಲ್ಟ್ ನೋಡಿದ್ರು? ಇಲ್ಲಿ ತನಕ ಸೇವೆಯ ಉತ್ಸಾಹ ಉಲ್ಲಾಸ ತುಂಬಾ ಚೆನ್ನಾಗಿದೆ. ಬಾಪ್ ದಾದ ಶುಭಾಶಯಗಳು ಕೊಡ್ತಾರೆ. ಸೇವೆಯ ವೃದ್ಧಿ ಮಾಡೋ ಇನ್ನು ಪ್ಲಾನ್ ಅನ್ನು ಚೆನ್ನಾಗಿರೋದನ್ನ ತಿಳಿಸ್ಕೊಡ್ತಾರೆ. सेवा बढ़ाते भी है और प्लान भी अच्छे बनाते, रिजल्ट भी यथाशक्ति मिलती, लेकिन एक बात अनुभव कराने के लिए अपने में अटेंशन देना पड़ेगा. ಸೇವೆಯನ್ನು ವೃದ್ಧಿ ಮಾಡ್ತೀರಿ, ಪ್ಲಾನು ಚೆನ್ನಾಗಿ ಮಾಡ್ತೀರಿ, ರಿಸಲ್ಟು ಯಥಾಶಕ್ತಿ ಸಿಗುತ್ತೆ. ಆದ್ರೆ ಒಂದು ಮಾತು, ಅನುಭವ ಮಾಡಿಸ್ಲಿಕ್ಕೆ ಅಪ್ನೆ ಮೇ ಅಟೆನ್ಷನ್ ದೇನಾ ಪಡೇಗ, ನಿಮ್ ಕಡೆ ನೀವೇ ಅಟೆನ್ಷನ್ ಕೊಡ್ಬೇಕಾಗತ್ತೆ. जैसे सेवा आपकी अभी प्रसिद्ध होती जाती, खुश भी होते रहते और आजकल इंटरेस्ट भी बढ़ता जाता है. ನಾವೇ ಹೇಳ್ತಾರೆ ಹೇಗೆ ನೋಡಿ ಸೇವೆ ಪ್ರಸಿದ್ಧಿ ಆಗ್ತಾ ಹೋಗ್ತಾ ಇದೆ. ಬಾಬುವ್ರ ಹೆಸರು ವಿಶ್ವದಲ್ಲಿ ಪ್ರಸಿದ್ಧಿ ಆಗ್ತಾ ಹೋಗ್ತಾ ಇದೆ. ನೀವು ಕೊಡೋ ಜ್ಞಾನ ಕೇಳಿ ಖುಷಿನೂ ಆಗುತ್ತೆ. ಮತ್ತೆ ಇವತ್ತಿನ ಮನುಷ್ಯರಿಗೆ ಇದರಲ್ಲಿ ಇನ್ನೂ ರುಚಿ, ಇಂಟ್ರೆಸ್ಟ್ ಹೆಚ್ಚುತ್ತಾ ಇದೆ. ಅಭಿ ಬಾಕಿ ಅನುಭವ कराने की विधि क्या है? ಬಾಕಿ ಅನುಭವ ಮಾಡಿಸೋ ವಿಧಿ ಏನು? ಆ ಉತ್ಸಾಹ ಉಲ್ಲಾಸ ಸಹಿತ ಎಷ್ಟು ಉತ್ಸಾಹ ಅಷ್ಟು ಸಮಯ ಅನುಸಾರ ಈಗ ಬೇಹದ್ದಿನ ವೈರಾಗ್ಯ ವೃತ್ತಿ ಬೇಕು. पुरुषार्थ में कोई समस्या रूप बनता तो उसका कारण बेहद के वैराग्य वृत्ति में कमी है. ಪುರುಷಾರ್ಥದಲ್ಲಿ ಯಾರಾದ್ರೂ ಸಮಸ್ಯಾ ರೂಪ ಆಗ್ತಾರೆ ಅಂದ್ರೆ ಅದಕ್ಕೆ ಕಾರಣ ಆಗಿದೆ ಬೇಹದ್ದಿನ ವೈರಾಗ್ಯ ವೃತ್ತಿಯಲ್ಲಿ ಕೊರತೆ ಇದೆ. ಈಗ ಬೇಹದ್ದಿನ ವೈರಾಗ್ಯ ವೃತ್ತಿ ಬೇಕು. ಈ ಬೇಹದ್ದಿನ ವೈರಾಗ್ಯ ಸದಾ ಇರಬೇಕಾಗಿರೋದು. अगर समय पर होता तो समय नंबर 1 हो जाता और आप नंबर 2 में हो जाते हो. ಆದ್ರೆ ಈ ಬೇಹದ್ದಿನ ವೈರಾಗ್ಯ ವೃತ್ತಿ ಸದಾ ನಿರಂತರವಾಗಿರ್ಬೇಕು. ಅದ್ರ ಬದಲು ಯಾವುದೋ ಅಂತ ಸಮಯ ಪರಿಸ್ಥಿತಿ ಘಟನೆ ಆಗುತ್ತೆ, ಆವಾಗ ನಿಮ್ಗೆ ವೈರಾಗ್ಯ ಬರುತ್ತೆ. ಯಾರೋ ಶರೀರ ಬಿಟ್ರು, ಏನೋ ನಷ್ಟ ಆಯ್ತು, ಯಾವುದೋ ಆಪತ್ ಬಂತು, ಅವಾಗ ನಿಮಗೆ ವೈರಾಗ್ಯ ಬರುತ್ತೆ ಅಂದ್ರೆ ನಾವೇ ಹೇಳ್ತಾರೆ ಅವಾಗ ಸಮಯ ನಂಬರ್ 1, ನೀವು ನಂಬರ್ 2 ಬರ್ತೀರ. ಯಾಕೆಂದ್ರೆ ನಿಮ್ಗೆ ವೈರಾಗ್ಯ ಯಾರು ತಂದಿದ್ದು? समय, आ परिस्थितिಯಿಂದ. समय ने आपको वैराग्य दिलाया, बेहद का वैराग्य सदा काल होता है. ಅಂದ್ರೆ ಆ ಪರಿಸ್ಥಿತಿ ಆ ಸಮಯ ನಿಮಗೆ ವೈರಾಗ್ಯ ತರಿಸ್ತು ಮನಸ್ಸಲ್ಲಿ, ಆದ್ರೆ ಬೇಹದ್ದಿನ ವೈರಾಗ್ಯ ಸದಾ ಕಾಲ ಇರುತ್ತೆ. ಒಂದ್ ಕಡೆ ಉತ್ಸಾಹ ಉಲ್ಲಾಸ ಖುಷಿ, ಹಾಗೂ ಇನ್ನೊಂದೆಡೆಗೆ ಬೇಹದ್ದಿನ ವೈರಾಗ್ಯ. ಬೇಹದ್ದಿನ ವೈರಾಗ್ಯ ಸದಾ ಇರಲ್ಲ. ಇದಕ್ಕೆ ಕಾರಣ ಏನು? ಪರಿಸ್ಥಿತಿ ಬಂದಾಗ ಸ್ಮಶಾನ ವೈರಾಗ್ಯ ಎಲ್ಲರಿಗೂ ಬರುತ್ತೆ. ಸ್ಮಶಾನಕ್ಕೆ ಹೋದಾಗ ಅನ್ಸುತ್ತೆ ಅಯ್ಯೋ ಬಿಡಿ ನಾವು ಹಿಂಗೆ ಒಂದಿನ ಹೋಗ್ತೀವಿ. ಎಷ್ಟೊತ್ತು? ಸ್ಮಶಾನ ದಾಟ್ತಾ ಇದ್ದಂಗೆನೆ ಮತ್ತೆ ಅದೇ ಕತೆಗಳು ಶುರು ಆಗ್ಬಿಡುತ್ತೆ. ನಾವೇ ಹೇಳ್ತಾರೆ ಬೇಹದ್ದಿನ ವೈರಾಗ್ಯ ಸದಾ ಯಾಕಿರಲ್ಲ? ಬಾಪ್ ದಾದಾನೇ ದೇಖ ಕಾರಣ ಹೇ ದೇಹ ಅಭಿಮಾನ. ಅದಕ್ಕೆ ಕಾರಣ ಏನು? ದೇಹ ಅಭಿಮಾನ. ದೇಹ ಅನ್ನೋ ಶಬ್ದ ಎಲ್ಲ ಮಾತಲ್ಲೂ ಬರುತ್ತೆ. ಹೇಗೆ ದೇಹದ ಸಂಬಂಧ, ದೇಹದ ಪದಾರ್ಥ, ದೇಹದ ಸಂಸ್ಕಾರ, ದೇಹ ಅನ್ನೋ ಶಬ್ದ ಎಲ್ಲದರಲ್ಲೂ ಬರುತ್ತೆ. ವಿಶೇಷ ದೇಹ ಅಭಿಮಾನ ಯಾವ ಮಾತಿಂದ ಬರುತ್ತೆ? जो देही अभिमानी से देह अभिमान में ले आता है. ಯಾವುದ್ರಲ್ಲಿ ದೇಹಾಭಿಮಾನ ಬರುತ್ತೆ? ದೇಹಿ ಅಭಿಮಾನಿಯಾಗಿದ್ದವರನ್ನು ದೇಹಾಭಿಮಾನದಲ್ಲಿ ತರುತ್ತೆ. वह अब तक बाप दादा ने चेक किया, मूल कारण पुराने संस्कार नीचे ले आते हैं. ಇವತ್ತಿನವರೆಗೂ ಈಗಿನವರೆಗೂ ಬಾಪ್ ದಾದವ್ರು ಚೆಕ್ ಮಾಡಿದ್ರು. ಅದಕ್ಕೆ ಮೂಲ ಕಾರಣ ಹಳೆ ಸಂಸ್ಕಾರ, ದೇಹಾಭಿಮಾನದ ಹಳೆ ಸಂಸ್ಕಾರ ನಿಮ್ಮನ್ನ ಕೆಳಗ್ ತಗೊಂಡ್ಬರುತ್ತೆ. संस्कार मिटाए लेकिन कोई ना कोई संस्कार नेचर के रूप में अभी भी काम कर लेता है. ಸಂಸ್ಕಾರನ ಅಳಿಸ್ಬೇಕು, ಸಂಸ್ಕಾರನ ಸುಡ್ಬೇಕು. ಆದ್ರೆ ಕೆಲವೊಮ್ಮೆ ಸಂಸ್ಕಾರ ಯಾವುದನ್ನ ಏನ್ ಹೇಳ್ತೀರಾ, ನನ್ನ ನೇಚರು, ನನ್ನ ಸ್ವಭಾವ ಇದು, ಅದು ತನ್ನ ಕೆಲಸ ಮಾಡೇ ಬಿಡುತ್ತೆ. ಹೇಗೆ ದೇಹ ಅಭಿಮಾನದ
ನೇಚರ್ ನ್ಯಾಚುರಲ್ ಆಗಿದೆ, ಹಾಗೆ ದೇಹಿ ಅಭಿಮಾನಿಯ ನೇಚರ್ ನ್ಯಾಚುರಲ್ ಆಗಿ ಯಾಕಾಗಿಲ್ಲ? कहते हैं हमने खत्म किया लेकिन एकदम बीज को भस्म नहीं किया. ಈ ದೇಹಾಭಿಮಾನದ ನೇಚರ್ ಅನ್ನ ಸಮಾಪ್ತಿ ಮಾಡಿದಿರಿ, ಸಂಹಾರ ಮಾಡಿದಿರಿ. ಆದ್ರೆ ಅದರ ಬೀಜನ, ಕೊಂಬೆನೋ ಬುಡನೋ ಕಡ್ದಿದಿರಿ, ಆದ್ರೆ ಬೀಜನ ಏಕದಮ್ ಭಸ್ಮ ಮಾಡಿಲ್ಲ. ಬೀಜ ಸುಟ್ರೆ ಮತ್ತೆ ಮೊಳಕೆ ಬರಲ್ಲ. ಆದ್ರೆ ನೀವು ಕೊಂಬೆ ರೆಂಬೆ ಎಲ್ಲ ಕಡ್ದ್ಬಿಟ್ಟು ಬುಡ ಕಡ್ದು ಬಿಟ್ಬಿಟ್ರೆ ಏನಾಗುತ್ತೆ? ಅದು ಚಿಗುರುತ್ತೆ. इसलिए समय आने पर फिर ದೇಹಾಭಿಮಾನ के संस्कार इमर्ज हो जाते हैं. ನಾವು ಅನ್ಕೊಂಡ್ಬಿಟ್ಟಿರ್ತೀವಿ ಎಲ್ಲ ಸತ್ತೋಗ್ಬಿಟ್ಟಿದೆ ದೇಹಾಭಿಮಾನ ಅಂತ, ಆದ್ರೆ ಸಮಯ ಬಂದಾಗ ಮತ್ತೆ ದೇಹಾಭಿಮಾನ ಸಂಸ್ಕಾರ ಇಮರ್ಜ್ ಆಗತ್ತೆ. ಈಗ ಇದರ ಅವಶ್ಯಕತೆ ಇದೆ. ಈ ದೇಹಭಾನದ ನೇಚರ್ पावरफुल देही अभिमानी की शक्ति से वंश सहित नाश करने की, क्योंकि बच्चे कहते चाहते नहीं हैं लेकिन कभी कभी निकल आता है. क्यों निकलता है? ಪವರ್ಫುಲ್ ದೇಹಿ ಅಭಿಮಾನಿಯಾಗೋ ಶಕ್ತಿಯಿಂದ ಇದನ್ನ ವಂಶ ಸಹಿತ ನಾಶ ಮಾಡಿ. ಯಾವುದನ್ನ? ದೇಹ ಅಭಿಮಾನದ ಸಂಸ್ಕಾರನ. ಯಾಕೆಂದ್ರೆ ಮಕ್ಳೇನ್ ಹೇಳ್ತೀರಿ, ಬಾಬಾ ನನಗೇನು ಇಷ್ಟ ಇಲ್ಲ, ಆದ್ರೆ ಕೆಲವೊಮ್ಮೆ ಬಂದ್ಬಿಡುತ್ತೆ ಅಂದ್ರೆ ಯಾಕೆ ಬಂದ್ಬಿಡುತ್ತೆ? ಅಂಶ ಇದೆ, ಅದು ವಂಶ ಆಗಿ ಬರುತ್ತೆ. ಸೊ ಅಭಿ ಅವಶ್ಯಕತಾ ಹೈ ಶಕ್ತಿ ಸ್ವರೂಪ ಬನ್ನಿ. ಇದನ್ನೆಲ್ಲ ಸಂಹಾರ ಮಾಡ್ಬೇಕು, ಸಮಾಪ್ತಿ ಮಾಡ್ಬೇಕಂದ್ರೆ ಈಗ ಅವಶ್ಯಕತೆ ಇದೆ ಶಕ್ತಿ ಸ್ವರೂಪ ಆಗೋದಕ್ಕೆ. आधार है अपने आप को चेक करो कि किसी भी स्वरूप में अंश मात्र भी पुराना देह बान का संस्कार रहा हुआ तो नहीं है. ಬಾಬಾ ಹೇಳ್ತಾರೆ ಅವಶ್ಯಕತೆ ಇದೆ ಈಗ ಶಕ್ತಿ ಸ್ವರೂಪ ಆಗೋದು. ಆಧಾರ ಆಗಿದೆ, ನಿಮ್ಮನ್ನ ನೀವು ಚೆಕ್ ಮಾಡ್ಕೋಬೇಕು. ಯಾವುದೇ ಸ್ವರೂಪದಲ್ಲಿ ಅಂಶ ಮಾತ್ರನು ಹಳೆ ದೇಹ ಬಾನದ ಸಂಸ್ಕಾರ ಉಳ್ಕೊಂಡಿಲ್ಲ ತಾನೆ. और खत्म होगा बेहद की ವೈರಾಗ್ಯ ವೃತ್ತಿ से. ಏನೋ ಹಳೆ ಸಂಸ್ಕಾರಗಳು ಉಳ್ಕೊಂಡಿದೆ ದೇಹ ಬಾನದ್ದು, ಅದು ಸಮಾಪ್ತಿ ಆಗುತ್ತೆ ದೇಹದ ವೈರಾಗ್ಯ ವೃತ್ತಿಯಿಂದ. ಸರ್ವಿಸ್ ನೋಡಿ ಕೇಳಿ ಬಾಪ್ತಾದವ್ರಿಗೆ ಖುಷಿ ಆಗುತ್ತೆ, ಮಕ್ಕಳು ಸೇವೆ ಮಾಡೋದೆಲ್ಲ ನೋಡಿ. लेकिन अब बाप की यही चाहना जैसे सर्विस की फलक झलक अब लोगों को दिखाई देती है, अनुभव होता है सेवा का, ऐसे बेहद ವೈರಾಗ್ಯ ವೃತ್ತಿ का ಪ್ರಭಾವ. ಬಾಬೋರು ಇದನ್ನೇ ಬಯಸ್ತಾರೆ, ಸೇವೆಯ ಹೊಳಪು, ಸೇವೆಯ ಪ್ರಕಾಶ, ಪ್ರಭೆ ಎಲ್ಲರಿಗೂ ಕಾಣಿಸ್ತಾ ಇದೆ. ಹೌದು, ನೀವೆಷ್ಟು ಸೇವೆ ಮಾಡ್ತಾ ಇದ್ದೀರಿ, ಯಾವ್ಯಾವ ರೀತಿಯಲ್ಲಿ ಎಲ್ಲರಿಗೂ ಅನುಭವ ಆಗ್ತಾ ಇದೆ. ಆದ್ರೆ ಈಗ ಅವಶ್ಯಕತೆ ಇರೋದು ದೇಹದ ವೈರಾಗ್ಯ ವೃತ್ತಿಯ ಪ್ರಭಾವನ ಹೆಚ್ಚಿಸ್ಬೇಕಾಗಿದೆ. ಏಕೆಂದ್ರೆ ವರ್ತಮಾನದಲ್ಲಿ ಸೇವಾ ದ್ವಾರ आपकी प्रशंसा बढ़ेगी, आप क्यों प्रकृति दासी होगी, अनुभव करेंगे साधन बढ़ेंगे, लेकिन बेहद की वैराग्य वृत्ति से साधन और साधना का बैलेंस रहेगा. ಬಾಬಾ ಹೇಳ್ತಾರೆ ಬೇಹದ್ದಿನ ವೈರಾಗ್ಯ ವೃತ್ತಿಯ ಪ್ರಭಾವ ಆಗ್ಬೇಕು. ಏಕೆಂದ್ರೆ ವರ್ತಮಾನ ಸಮಯದಲ್ಲಿ ಸೇವೆ ಚೆನ್ನಾಗಿ ಮಾಡ್ತಾ ಇದ್ದೀರಿ, ಆ ಸೇವೆಯ ಪರಿಣಾಮ ನಿಮ್ಮ ಮಹಿಮೆ ಆಗ್ತಾ ಇದೆ, ಪ್ರಶಂಸೆ ಮಾಡ್ತಾ ಇದ್ದಾರೆ, ನಿಮಗೆ ಪ್ರಕೃತಿನೂ ದಾಸಿ ಆಗುತ್ತೆ, ಅನುಭವ ಮಾಡ್ತೀರಿ, ಸಾಧನಗಳೆಲ್ಲವೂ ನಿಮ್ಮ ಹತ್ರ ಬರುತ್ತೆ. ಆದ್ರೆ ಬೇಹದ್ದಿನ ವೈರಾಗ್ಯ ವೃತ್ತಿ ಬೇಕು. ಏಕೆಂದರೆ ಸಾಧನಗಳು ಮತ್ತು ಸಾಧನೆಯ ಬ್ಯಾಲೆನ್ಸ್ ಅವಾಗಿರುತ್ತೆ. ಇಲ್ಲಾಂದ್ರೆ ಸಾಧನಗಳ ಆಕರ್ಷಣೆಯಲ್ಲಿ ಸಾಧನೆನೇ ಮರ್ತೋಗ್ಬಿಡುತ್ತೆ. जैसे आप लोग प्रवृत्ति में रहने वालों को दृष्टांत देते हो, सब कुछ करते कर्म योगी कमल पुष्प के समान रहो. ಅದಕ್ಕೆ ಬಾಬೋರು ಉದಾಹರಣೆ ಹೇಳ್ತಾರೆ. ನೀವೇನ್ ಹೇಳ್ತೀರಿ, ಪ್ರವೃತ್ತಿಯಲ್ಲಿ ಇರೋರಿಗೆ ಉದಾಹರಣೆ ಕೊಡ್ತೀರಲ್ಲ, ಎಲ್ಲವನ್ನು ಮಾಡಿ ಕರ್ಮ ಯೋಗಿಯಾಗಿ ಮಾಡಿ ಕಮಲ ಪುಷ್ಪ ಸಮಾನ ಇರಿ ಅಂತ ಹೇಳ್ತೀರಿ ಅಲ್ವಾ. ऐसे आप सभी को भी सेवा करते साधन मिलते साधना और साधन का बैलेंस रहेगा. ಯಾವಾಗ ನಿಮ್ಗೆ ಬೇಹದ್ದಿನ ವೈರಾಗ್ಯ ಇರುತ್ತೆ, ಸದಾ ಕಾಲದ ವೈರಾಗ್ಯ ಇರುತ್ತೋ, ಆಗ ಸೇವೆ ಮಾಡ್ತಾ ನಿಮ್ಗೆ ಸಾಧನಗಳು ಸಿಗ್ತಾ ಇದ್ರು, ಸಾಧನ ಸಾಧನೆ ಎರಡರ ಬ್ಯಾಲೆನ್ಸ್ ಇರುತ್ತೆ. ವೈರಾಗ್ಯ, ಬೇಹದ್ದಿನ ವೈರಾಗ್ಯ ಯಾಕೆ ಬೇಕು? ಅದಿದ್ರೇನೆ ಬ್ಯಾಲೆನ್ಸ್ ಇರೋದು.
तो आजकल एडिशन सेवा के साथ बेहद के वैराग्य वृत्ति की भी आवश्यक है. ವರ್ತಮಾನದಲ್ಲಿ ಏನು ಎಡಿಷನ್ ಅಂದ್ರೆ ಸೇವೆಯ ಜೊತೆಗೆ ಸೇವೆ ಮಾಡ್ತಾ ಇದ್ದೀರಿ, ವೃದ್ಧಿ ಮಾಡ್ತಾ ಇದ್ದೀರಿ, ಆದ್ರೆ ಇದ್ರ ಜೊತೆಗೆ ಬೇಹದ್ದಿನ ವೈರಾಗ್ಯ ವೃತ್ತಿಯ ಅವಶ್ಯಕತೆ ಇದೆ. ಚಲ್ತೆ ಫಿರ್ತೆ भी ಅನುಭವ ಕರೆ ವಿಶೇಷ ಆತ್ಮಾಯ್. ಅಷ್ಟು ನಿರ್ಲಿಪ್ತವಾಗಿರಿ. ನಿಮ್ಮನ್ನ ನೋಡ್ತಾ ಇದ್ರೆ ನಡೀತಾ ಓಡಾಡ್ತಾ ಬೇರೆಯವರಿಗೂ ಅನುಭವ ಆಗ್ಬೇಕು ನೀವು ವಿಶೇಷ ಆತ್ಮಗಳು. सिर्फ योग में बैठने के समय नहीं, भाषण करने के टाइम नहीं, लेकिन चलते फिरते भी आपके मस्तक से शांति, शक्ति, खुशी की अनुभूति हो, क्योंकि समय प्रति समय अभी समय बदलता जाएगा. ಯೋಗ ಮಾಡೋ ಸಮಯದಲ್ಲಿ ಭಾಷಣ ಮಾಡೋ ಸಮಯದಲ್ಲಿ ಅಷ್ಟೇ ನಿಮ್ಮನ್ನ ನೋಡಿ ಇವ್ರು ವಿಶೇಷ ಆತ್ಮ ಅಂತ ಅನ್ಸದಲ್ಲ, ಆದ್ರೆ ನಡೀತಾ ಓಡಾಡ್ತಾನು ನಿಮ್ಮ ಮಸ್ತಕದಿಂದ ಶಾಂತಿ, ಶಕ್ತಿ, ಖುಷಿಯ ಅನುಭೂತಿ ಆಗ್ಬೇಕು. ಏಕೆಂದ್ರೆ ಸಮಯ ಪ್ರತಿ ಸಮಯ ಈಗ ಸಮಯ ಪರಿವರ್ತನೆ ಆಗ್ತಾ ಹೋಗುತ್ತೆ. तो बाप दादा ने समय प्रति समय इशारा तो दे दिया है. ಬಾಪ್ ದಾದವರಂತೂ ಸಮಯ ಪ್ರತಿ ಸಮಯ ಮಕ್ಕಳಿಗೆ ಎಚ್ಚರಿಕೆ ಸೂಚನೆ ಕೊಟ್ಬಿಟ್ಟಿದ್ದಾರೆ. लेकिन आज विशेष बाप दादा एक तो बेहद वैराग्य तरफ इशारा दे रहा है. ಆದ್ರೆ ಇವತ್ತು ವಿಶೇಷವಾಗಿ ಬಾಪ್ ದಾದವರು ಬೇಹದ್ದಿನ ವೈರಾಗ್ಯದ ಕಡೆ ಇಶಾರೆ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಹದ್ದಿನ ವೈರಾಗ್ಯ ಎಲ್ಲರಿಗೂ ಬರುತ್ತೆ. ಕಷ್ಟ ಬಂದಾಗ, ನಷ್ಟ ಆದಾಗ, ಶರೀರ ಬಿಟ್ಟಾಗ, ಇನ್ನೇನೋ ಮಾತು ಬಂದಾಗ ಎಲ್ಲ ವೈರಾಗ್ಯ ಕ್ಷಣಿಕ, ಟೆಂಪ್ರವರಿ, ಮತ್ತೆಲ್ಲ ಸರಿ ಆಯ್ತು, ವೈರಾಗ್ಯ ಹೋಗಿ ಮತ್ತೆ ಆಕರ್ಷಣೆ ಬರುತ್ತೆ. ಅದಕ್ಕೆ ಬಾಬಾ ಅವರು ಮತ್ತೆ ಮತ್ತೆ ಹೇಳ್ತಾರೆ, ಒಂದು ಬೇಹದ್ದಿನ ವೈರಾಗ್ಯ ವೃತ್ತಿ ಇರಬೇಕು. इसलिए अभी आपको चेक करके देही अभिमानी बनने में जो देहाभिमान का विघन है, अनेक प्रकार के देहाभिमान का अनुभव है, इसका परिवर्तन कर. ಈಗ ನಿಮ್ಮನ್ನ ನೀವು ಚೆಕ್ ಮಾಡಿಕೊಂಡು ದೇಹಿ ಅಭಿಮಾನಿ ಆಗೋದ್ರಲ್ಲಿ ಏನು ದೇಹಾಭಿಮಾನದ ವಿಘ್ನ ಇದೆ, ಅನೇಕ ಪ್ರಕಾರದ ದೇಹ ಅಭಿಮಾನದ ಅನುಭವ ಇದೆ, ಇದನ್ನ ಪರಿವರ್ತನೆ ಮಾಡ್ಕೊಳ್ಳಿ. और दूसरी बात, बहुत समय का भी अपना सोचो, बहुत समय का अभ्यास चाहिए. ಇನ್ನೊಂದು ಮುಖ್ಯ ಮಾತು ಏನಂದ್ರೆ ಬಹಳ ಸಮಯದ ಬಗ್ಗೆ ಯೋಚನೆ ಮಾಡಿ, ಬಹಳ ಸಮಯದ ಅಭ್ಯಾಸ ಬೇಕು. ನಾನು ಕೊನೆಗಾಗ್ಬಿಡ್ತೀನಿ, ಸಮಯ ಬಂದಾಗ ಆಗ್ತೀನಿ, ಈ ಜವಾಬ್ದಾರಿ ಮುಗಿದ್ಮೇಲೆ ಆಗ್ತೀನಿ, ಈ ಕೆಲಸ ಮುಗಿದ್ಮೇಲೆ ಆಗ್ತೀನಿ ಅಲ್ಲ, ಬಹಳ ಸಮಯದ ಅಭ್ಯಾಸ ಬೇಕು. ಬಹಳ ಸಮಯದ ಪುರುಷಾರ್ಥ ಬಹಳ ಸಮಯದ ಪ್ರಾರಬ್ಧವನ್ನ ಮಾಡಿಸುತ್ತೆ. ಈಗ ನೀವು ಬಹಳ ಕಾಲದ ಅಟೆನ್ಷನ್ ಕೊಡ್ಲಿಲ್ಲ, ಕಡಿಮೆ ಕೊಡ್ತೀರಿ ಅಂದ್ರೆ ಅಂತ್ಯ ಕಾಲದಲ್ಲಿ ಬಹಳ ಕಾಲ ಜಮಾ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಟೂ ಲೇಟ್ ಕಾ ಬೋರ್ಡ್ ಲಗ್ ಜಾಯೇಗ. ಅವಾಗ ನಾನೆಲ್ಲ ಮಾಡ್ಕೊಂಡ್ಬಿಡ್ತೀನಿ ಅಂತ ಲಾಸ್ಟಿಗೆ ಮಾಡ್ಕೊತೀನಿ ಅಂದ್ರೆ ಅಷ್ಟೊತ್ತಿಗೆ ಟೂ ಲೇಟ್ ಬೋರ್ಡ್ ಹಾಕ್ಲಾಗುತ್ತೆ. ಇಸಿಲಿಯೇ ಬಾಪ್ ದಾದಾ ಆಜ್ ದೂಸರೆ ವರ್ಷ ಕೆ ಲಿಯೇ ಹೋಮ್ವರ್ಕ್ ದೇ ರಹೆ. ಆದ್ದರಿಂದ ಬಾಪ್ ದಾದವರು ಮುಂದಿನ ವರ್ಷಕ್ಕೆ, ಮುಂದಿನ ವರ್ಷ ಅಂತ ಯಾಕೆ ಹೇಳ್ತಾರೆ ಬಾಬಾ ಅವರು, ಈ ಸೀಸನಿನ ಕೊನೆ ಮುರುಳಿ ಇದು, ಏಪ್ರಿಲ್ ಮುರುಳಿ ಅಲ್ಲ, ಮತ್ತೆ ಮುಂದಿನ ಸೀಸನ್ ವರ್ಗು ಅಂದ್ರೆ ಮುಂದಿನ ವರ್ಷ ಅದು ಆ ತರ ಲೆಕ್ಕ. ನಾವೇ ಹೇಳ್ತಾರೆ ಈಗ ಬಹಳ ಕಾಲದ ಅಟೆನ್ಷನ್ ಬೇಕು, ಮುಂದಿನ ವರ್ಷಕ್ಕೆ ನಾನು ಹೋಮ್ವರ್ಕ್ ಇದು ಕೊಡ್ತಾ ಇರೋದು. ದೇಹ ಅಭಿಮಾನ ಎಲ್ಲ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ. ದೇಹ ಅಭಿಮಾನನೇ ಎಲ್ಲಾ ಸಮಸ್ಯೆಗಳಿಗೂ ಕಾರಣ ಆಗುತ್ತೆ. और फिर बच्चे रमणीक है ना, तो बाप को भी दिलासा दिलाते कि समय पर हम ठीक हो जाएंगे. ನನ್ನ ಮಕ್ಕಳು ಬಹಳ ರಮಣೀಕವಾಗಿ ಏನ್ ಹೇಳ್ತಾರೆ ಬಾಬೋರಿಗೆ ಭರವಸೆ ಕೊಡ್ತಾರೆ, ಬಾಬಾ ನೀವೇನು ಚಿಂತೆ ಮಾಡಬೇಡಿ, ಸಮಯ ಬಂದಾಗ ನಾನೆಲ್ಲ ಸರಿ ಹೋಗ್ಬಿಡ್ತೀನಿ. ಬಾಪ್ ದಾದಾ ಕೇತೆ ಕ್ಯಾ ಸಮಯ ಆಪ್ಕಾ ಟೀಚರ್ ಹೇ, ಸಮಯ ಬಂದಾಗ ಸರಿ ಹೋಗ್ತೀವಿ ಅಂತ ಹೇಳ್ತೀರಿ ಅಂದ್ರೆ ಬಾಪ್ ದಾದವ್ರು ಕೇಳ್ತಾರೆ, ಸಮಯ ನಿಮ್ ಟೀಚರಾ? ಸಮಯದಲ್ಲಿ ಸರಿ ಆಗ್ತೀರಿ ಅಂದ್ರೆ ನಿಮ್ ಟೀಚರ್ ಯಾರಾದ್ರು? ನಿಮ್ಮ ಕ್ರಿಯೇಷನ್ ಅನ್ನೋದು ಸಮಯ. ನಿಮ್ಮ ಟೀಚರ್ ಆದ್ರೆ ಇದು ನಿಮಗ್ ಚೆನ್ನಾಗಿರುತ್ತಾ? ನಿಮ್ ಮಕ್ಕಳೇ ನಿಮ್ಗೆ ಏನಾದ್ರೂ ಬುದ್ಧಿ ಹೇಳಿದ್ರೆ ಚೆನ್ನಾಗಿರುತ್ತಾ? ವಿದ್ಯಾರ್ಥಿನೇ ಟೀಚರಿಗೆ ಬುದ್ಧಿ ಹೇಳಿದ್ರೆ, ಹಂಗೆ ಸಮಯ ನಿಮ್ಗೆ ಟೀಚರ್ ಆದ್ರೆ ಚೆನ್ನಾಗಿರುತ್ತಾ? ಇಸಿಲಿಯೇ ಸಮಯಕ್ಕೋ ಆಪ್ಕೋ ನಜ್ದೀಕ್ ಲಾನಾ. ನೀವು ಪರಿವರ್ತನೆ ಆಗಿ ಸಮಯನ ಸಮೀಪ ತನ್ನಿ.
ನೀವು ಸಮಯನ ಸಮೀಪ ತರುವಂತವರು. समय पर रहने वाले नहीं, समय को टीचर नहीं बनाओ. ಸಮಯದ ಮೇಲೆ ನಿಲ್ಲೋರಲ್ಲ ನೀವು, ಸಮಯವನ್ನ ಟೀಚರ್ ಮಾಡ್ಕೋಬೇಡಿ. ನಾವು ಹೇಳ್ತಾರೆ ಸಮಯಕ್ಕೆ ಮುಂಚೆ ಪರಿವರ್ತನೆ ಆಗಿ. बाप दादा आज यही बार बार इशारा दे रहे, स्वयं को चेक करो, बार बार चेक करो. ಇವತ್ತು ಬಾಪ್ ದಾದವರು ಪದೇ ಪದೇ ನಿಮ್ಗೆ ಎಚ್ಚರಿಕೆ ಸೂಚನೆ ಕೊಡ್ತಾ ಇದ್ದಾರೆ. ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ, ಪದೇ ಪದೇ ಚೆಕ್ ಮಾಡ್ಕೊಳ್ಳಿ, ಹಾಗೂ ಪರಿವರ್ತನೆ ಮಾಡ್ಕೊಳ್ಳಿ. ಬಹಳ ಕಾಲದ ಪರಿವರ್ತನೆ ಬಹಳ ಕಾಲದ ಪ್ರಾರಬ್ಧಕ್ಕೆ ಅಧಿಕಾರಿಯನ್ನಾಗಿ ಮಾಡುತ್ತೆ. तो कोई बच्चा चाहे अब तक ढीला डाला पुरुषार्थी हो, लेकिन लास्ट नंबर वाले बच्चे से भी बाप का स्नेह. ಕೆಲವೊಂದು ಮಕ್ಕಳು ಈಗಲೂ ಹಂಗೆ ಹಿಂಗೆ ಅಲ್ಲಾಡ್ಕೊಂಡು ಹುಡುಗಾಟಿಕೆ ಆಲಸ್ಯದಲ್ಲಿ ಏನೋ ಪುರುಷಾರ್ಥ ಮಾಡ್ತಾ ಇದ್ದೀರಿ. ಆದ್ರೆ ಲಾಸ್ಟ್ ನಂಬರ್ ಮಕ್ಕಳಾದ್ರೂ ಬಾಬೋರ್ಗೆ ಆ ಮಗು ಮೇಲೂ ಸ್ನೇಹ ಇದೆ, ಸ್ನೇಹ ಇದೆ. ತಪ್ತೋ ಬಾಪ್ ಕಾ ಬನಾ ಹೈ. ಆ ಆತ್ಮಕ್ಕೂ ಬಾಬೋರ್ ಮೇಲೆ ಸ್ನೇಹ ಇದೆ, ಅದಕ್ಕೆ ಬಾಬೋರ್ ಮಕ್ಕಳಾಗಿರೋದು. ಬಾಬೋರನ್ನ ತಿಳ್ಕೊಂಡಿದ್ದೀರಿ, ನನ್ನ ಬಾಬಾ ಅಂತ ಹೇಳಿದಿರಿ. ಇಸಿಲಿಯೇ ಸಮಯ ಪರ್ ನಹಿ ಚೋಡು. ಆದ್ದರಿಂದ ಬಾಬೋರು ಪ್ರೀತಿಯಿಂದ ಶಿಕ್ಷಣ ಕೊಡ್ತಾ ಇದ್ದಾರೆ. ಮಕ್ಕಳೇ, ಸಮಯದ ಮೇಲೆ ಬಿಡಬೇಡಿ, ಸಮಯ ಬರೋದೇ ಇಲ್ಲ. ಆಪ್ಕೋ ಸಂಪೂರ್ಣತಾ ಕಾ ಸಮಯ ಸಮೀಪ್ ಲಾನಾ ಹೈ. ನೋಡಿ, ಮೊದ್ಲೆಲ್ಲ ಒಂದ್ ಸಮಯ ಇತ್ತು, ಬಾಗಿಲ ಮೇಲೆ ಎಲ್ಲ ಕಡೆ ನಾಳೆ ಬಾ ಅಂತ ಬರೆಯೋರು. ಯಾಕೆಂದ್ರೆ ನಾಳೆ ಅನ್ನೋದು ಬರೋದೇ ಇಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ ಸಮಯ ಬರೋದೇ ಇಲ್ಲ, ನೀವು ಸಂಪೂರ್ಣ ಆಗಿ ಸಮಯವನ್ನ ಸಮೀಪ ತನ್ನಿ. ಬಾಪ್ ದಾದಾ ವಿಶ್ವ ಪರಿವರ್ತನೆಯ ಕಾರ್ಯದಲ್ಲಿ ನೀವು ಬಾಬೋರಿಗೆಲ್ಲರೂ ಜೊತೆಗಾರರು. ಅಕೇಲಾ ಬಾಪ್ ಕಾರ್ಯ ನೈ ಕರ್ ಸಕ್ತಾ ಹೈ. ಒಬ್ಬರೇ ತಂದೆ ಈ ಕಾರ್ಯ ಮಾಡಕ್ಕಾಗಲ್ಲ, ನಿಮ್ ಮಕ್ಕಳ ಜೊತೆ ಮಾಡ್ತಾರೆ. ಬಾಪ್ ತೋ ಕೇತೆ ಪೆಹ್ಲೆ ಬಚ್ಚೆ ಆಗೆ ಬಚ್ಚೆ. ಬಾಬೋರಂತೂ ಹೇಳ್ತಾರೆ ಮೊದಲು ನನ್ ಮಕ್ಕಳು, ಮುಂದೆ ನನ್ ಮಕ್ಕಳು. तो अभी अगर दूसरे वर्ष में आना ही है तो ये होमवर्क करके रखेंगे, करेंगे. ಹಾ, ಹಾತ್ ಉಟಾವ್. ನಾವೇ ಹೇಳ್ತಾರೆ ಮುಂದಿನ ವರ್ಷಕ್ಕೆ ಬರ್ಬೇಕಂದ್ರೆ ಈ ಹೋಮ್ವರ್ಕ್ ಅನ್ನ ಮಾಡ್ಕೊಂಡೇ ಬರ್ಬೇಕು. ಮಾಡ್ತೀರಿ ಅಲ್ವಾ? ಕೈ ಎತ್ತಿ, ಒಳ್ಳೇದು. ಹಿಂದೆ ಇರೋರು ಕೈ ಎತ್ತುತ್ತಾ ಇದ್ದಾರೆ. देखो आज संख्या बढ़ गई तो बाप दादा ने बच्ची को इशारा दिया, चक्कर लगा के देख कर आओ. ಬಾಬೋರ್ ಹೇಳ್ತಾರೆ, ಯಾಕೆಂದ್ರೆ ಸಂಖ್ಯೆ ಜಾಸ್ತಿ ಆಯ್ತಲ್ಲ. ಹೇಳಿದ್ರಲ್ಲ ಆಗ್ಲೇ 28-29 ಸಾವಿರ ಜನ ಬಂದಿದ್ದಾರೆ ಅಂದ್ರೆ ಅಷ್ಟೊಂದು ಮಕ್ಕಳೆಲ್ಲ ಉಳ್ಕೊಳಕ್ಕೇನು ವ್ಯವಸ್ಥೆ ಇಲ್ಲಲ್ಲ. ನೋಡಿ, ಹಾಲು 25,000 ಜನ ಕುತ್ಕೊಳ್ಬಹುದು, ಚೇರ್ ಹಾಕಿರೋ ಅಷ್ಟು ಜನ ಕುತ್ಕೊಳಕ್ ಆಗಲ್ಲ. ಅದರಿಂದ ಎಲ್ಲ ಕಡೆನೂ ಕೂತಿದ್ದಾರೆ, ಸಂಖ್ಯೆ ಜಾಸ್ತಿ ಇದೆ. ಬಾಪ್ ದಾದವರು ದಾದಿಯವರಿಗೆ ಸೂಚನೆ ಕೊಟ್ಟಿದ್ದಾರೆ, ಎಲ್ಲಾ ಕಡೆ ಚಕ್ಕರ್ ಹಾಕಿ ನೋಡ್ಕೊಂಡ್ ಬರ್ಬೇಕಂತ ಹೇಳಿ. ಕಹಾ ಕಹಾ ಸೋಯೆ ಹೇ, कैसे ಲೈನ್ ಮೇ ಖಾತೆ ಹೇ, ಲಂಬಿ ಲೈನ್. ಹೆಂಗೆ ಊಟದ ವ್ಯವಸ್ಥೆ ಇದೆ, ಎಲ್ಲರೂ ರಾತ್ರಿ ಹೆಂಗ್ ಮಲ್ಕೊಂಡಿದ್ದಾರೆ, ಎಲ್ಲ ಬಾಬೋರು ಹೋಗ್ ನೋಡ್ಕೊಂಡ್ ಬನ್ನಿ ಅಂತ ಹೇಳಿದ್ರು. ಗುಲ್ಜಾರ್ ದಾದಿಜಿಯವರು ಎಲ್ಲ ಕಡೆ ಬಂದಿದ್ರಲ್ಲ, ಲಂಬ ಲೈನ್ ಎಲ್ಲ ಕಡೆ, ಊಟದಲ್ಲೂ ಲೈನು, ಎಲ್ಲಾದ್ರಲ್ಲೂ ಸಂಖ್ಯೆ ಜಾಸ್ತಿ, ಮಕ್ಕಳು ಜಾಸ್ತಿ, ಜಾಗ ಕಮ್ಮಿ ಆದ್ರೆ ಹೆಂಗಾಗುತ್ತೆ. ಲೇಕಿನ್ ಸಬ್ಕೆ ಚೆಹರೆ ಪರ್ ಖುಷಿ ಹೇ, ಮಧುಬನ್ ಮೇ ತೋ ಹೇ. ಎಲ್ಲರ ಮುಖದಲ್ಲಿ ಖುಷಿ ಇದೆ, ಯಾಕೆಂದ್ರೆ ಮಧುಬನದ ಒಳಗಡೆ ಅಂತೂ ಇದೀವಲ್ಲ ನಾವು. लेकिन ये खुशी मधुबन में ही छोड़ के नहीं जाना, साथ ले जाना. ಈ ಖುಷಿನ ಇಲ್ಲೇ ಬಿಟ್ಟು ಹೋಗ್ಬೇಡಿ, ಮಧುಬನದಲ್ಲೇ ಜೊತೆಗೆ ತಗೊಂಡೋಗಿ. ಬಾಪ್ ದಾದವರು ವತನದಲ್ಲಿ ಕುಳಿತು ನಿಮ್ಮೆಲ್ಲರನ್ನ ನೋಡ್ತಾ ಇದ್ದಾರೆ. ಸೋನೆ ಕಾ, ಖಾನಾ ಖಾನೆ ಕಾ, ಕ್ಯೂ ಕಾ ನಜಾರಾ ದೇಖಾ. ಬಾಬೋರು ವತನದಿಂದ ನೋಡ್ತಾ ಇದ್ದಾರೆ. ನಿಮ್ ಮಲ್ಕೊಳ್ಳೋದು ಎಲ್ಲ, ಟೆಂಟ್ ಎಲ್ಲ ಹಾಕ್ಬಿಟ್ಟಿದ್ರಲ್ಲ ಎಲ್ಲ ಕಡೆನೂ, ನೀವು ಊಟ ಮಾಡೋದು, ಕ್ಯೂ ನಿಂತ್ಕೊಳ್ಳೋದು, ಎಲ್ಲ ದೃಶ್ಯ ಬಾಬಾ ನೋಡಿದ್ದಾರೆ. बाप दादा को ऐसे संकल्प होता अभी अभी राजाई की गदोलों की बरसात पड़ जाए, परंतु ये भी मौजों का मेला है. और अच्छी तरह से बाप दादा ने देखा, जहां भी मेला जैसे भी मिला, जहां भी मिला जैसे भी मिला, सब मेजॉरिटी अच्छी तरह से पास है. ताली बजाओ. ಬಾಪ್ ದಾದವರಿಗೆ ಇದೆಲ್ಲ ನೋಡಿ ಹೆಂಗ್ ಸಂಕಲ್ಪ ಬರುತ್ತೆ ಅಂತ ಅಂದ್ರೆ, ಈಗೀಗ್ಲೇ ದೊಡ್ಡ ದೊಡ್ಡ ಸ್ಥಾನ ಆಗ್ಬಿಡ್ಲಿ, ತುಂಬಾ ಹಾಸಿಗೆಗಳು, ಬೆಡ್ಗಳು ಬಂದ್ಬಿಡ್ಲಿ, ಇವರಿಗೆ ಮಳೆ ಸುರಿಸ್ಬಿಡ್ಲಿ ಅಂತ. ಆದ್ರೂ ಇದು ಆನಂದದ ಮೇಳ. ಇದು ಚೆನ್ನಾಗಿ ಬಾಪ್ ದಾದನು ನೋಡಿದ್ರು. ನಿಮಗೆ ಎಲ್ಲೇ ಸಿಕ್ಕಿರ್ಬೋದು, ಹೆಂಗೆ ಸಿಕ್ಕಿರ್ಬೋದು, ಮೆಜಾರಿಟಿ ಅಚ್ಚಿ ತರಸೆ ಪಾಸ್, ಎಲ್ಲರೂ ಪಾಸ್ ಆಗಿದ್ದೀರಿ. ಚಪ್ಪಾಳೆ ತಟ್ಟಿ ಅಂತಾರೆ ಬಾಬವರು.
लेकिन ये होमवर्क बोलना नहीं, इसमें ताली नहीं बजा, ಈ ಹೋಮ್ವರ್ಕ್ ಮಾತ್ರ ಮರಿಬೇಡಿ. ದೇಹದ್ದಿನ ವೈರಾಗ್ಯ ವೃತ್ತಿದು, ದೇಹಿ ಅಭಿಮಾನಿ ಆಗೋದು, ಕಾರಣವನ್ನ ಸಮಾಪ್ತಿ ಮಾಡೋದು, ಇವೆಲ್ಲ ಹೋಮ್ವರ್ಕ್ ಅನ್ನ ಮರಿಬಾರ್ದು. ಇದ್ರಲ್ಲಿ ಯಾಕೆ ಚಪ್ಪಾಳೆ ತಟ್ಟಲಿಲ್ಲ? बाप दादा और विशेष ब्रह्मा बाप हमेशा बच्चों को मधुबन का श्रृंगार कहते हैं. बाप दादा ಹಾಗೂ ವಿಶೇಷ ಬ್ರಹ್ಮ ತಂದೆ ಯಾವಾಗ್ಲೂ ನನ್ನ ಮಕ್ಕಳೇ ಮಧುಬನದ ಶೃಂಗಾರ ಅಂತ ಹೇಳ್ತಾರೆ. ನೀವೆಲ್ಲರೂ ಮಧುಬನಕ್ಕೆ ಬಂದಿದ್ದೀರಿ. ಬಾಪ್ ದಾದವರು ಸಾಕಾರ ರೂಪದಲ್ಲಿ ಇಷ್ಟೊಂದು ದೊಡ್ಡ ಪರಿವಾರ ನೋಡಿ ಬಾಬೋರಿಗೂ ಖುಷಿ ಆಗತ್ತೆ. सहन करना पड़ा, लेकिन ये सहन सदा काल के लिए सहन शक्ति बढ़ाएगा. ಸ್ವಲ್ಪ ಸಹನೆ ಮಾಡ್ಬೇಕಾಯ್ತು. ಸಹನೆ ಮಾಡ್ಕೊಳ್ಳೋದು ಅಂದ್ರೆ ಸದಾ ಕಾಲಕ್ಕೆ ನಿಮ್ಮ ಸಹನ ಶಕ್ತಿನ ಹೆಚ್ಚಿಸ್ಕೊಳ್ಳೋದು. ಎಲ್ಲರೂ ಖುಷಿಯಾಗಿದ್ದೀರಿ ಅಲ್ವಾ? ಯಾರಿಗೇನು ತೊಂದರೆ ಆಗಿಲ್ಲ ಅಲ್ವಾ? ಅವ್ರ देखो इतने परिवार में पानी भी तो मिलता रहा. ಇಷ್ಟು ಜನಕ್ಕೆ ವಿಚಾರ ಮಾಡಿ ನೀವು, ನೀರಂತೂ ಸಿಕ್ಕಿದೆ ಅಲ್ಲ. सभी ने पानी यूज किया ना, थोड़ा कम है तो ध्यान रखना पड़ेगा. ಎಲ್ಲರೂ ನೀರ್ ಯೂಸ್ ಮಾಡ್ತೀರಿ ಅಲ್ವಾ? ಇಷ್ಟು ಸಂಖ್ಯೆ ಜಾಸ್ತಿ ಇದೆ, ನೀರ್ ಕಮ್ಮಿ ಇದೆ ಅಂದ್ರೆ ಸ್ವಲ್ಪ ಅಟೆನ್ಷನ್ ಕೊಡ್ಬೇಕಾಗತ್ತೆ. ಹಂಗಲ್ಲ, ನೀರೇನೋ ಬರ್ತಾ ಇದೆ, ಎಷ್ಟು ಬೇಕಾದ್ರೂ ಉಪಯೋಗಿಸ್ಬೋದು. ನೀರ್ ಬರುತ್ತೆ ಎಷ್ಟು ಬೇಕಾದ್ರೂ, ಅದ್ರ ಹಿಂದೆ ಎಷ್ಟು ತ್ಯಾಗ ಇದೆ, ಎಷ್ಟು ತಪಸ್ಸಿದೆ, ಎಷ್ಟು ಪರಿಶ್ರಮ ಇದೆ, ಎಷ್ಟು ಖರ್ಚಿದೆ, ಎಲ್ಲ ವಿಚಾರ ಮಾಡ್ಬೇಕು ಬ್ರಾಹ್ಮಣ ಮಕ್ಕಳು. ಮಧುಬಂದಲ್ಲಿ ನೀರ್ ಬರುತ್ತೆ ಅಂತ ಹೇಳಿ ಅದು ಆ ಸಮಯದಲ್ಲಿ ನೋಡಿ, ಅದು ಯಾವಾಗ್ಲೇ ಇರ್ಲಿ. ನೀರನ್ನು ಉಳಿತಾಯ ಮಾಡಿ, ಕರೆಂಟ್ ಉಳಿತಾಯ ಮಾಡಿ, ಎಲ್ಲ ಕಡೆನೂ ಅಂಟಿಸಿರ್ತಾರಲ್ಲ. तो ध्यान रखना पड़ेगा. आजकल गांव में पीने का पानी भी नहीं मिलता है. ನೋಡಿ, ಹಳ್ಳಿಗಳಲ್ಲಿ ಕೆಲವು ಊರುಗಳಲ್ಲಿ ಕುಡಿಯಕ್ಕೂ ನೀರು ಸಿಗಲ್ಲ. ಇಲ್ಲಿ ಕುಡಿಯೋ ನೀರು, ಸ್ನಾನದ ನೀರು, ಜೊತೆಗೆ ಬಟ್ಟೆ ಒಕ್ಕಳಕ್ಕೂ ನೀರು. यहाँ तो आपको कपड़े धोने का भी पानी मिला और इतना परिवार दे खुशी भी होती है. ಇಲ್ಲಿ ಬಟ್ಟೆನೂ ತೊಳ್ಕೊಂಡ್ರಿ ಅಲ್ಲ. ಮಾತೆಯರಂತೂ ಇದ್ರಲ್ಲಿ ಫಸ್ಟ್ ಲೈನ್ ಅಲ್ಲಿ ಇರ್ತಾರೆ ಬಟ್ಟೆ ತೊಳೆದಾಕೋದ್ರಲ್ಲಿ. ನಾವೇ ಹೇಳ್ತಾರೆ ಇಷ್ಟೊಂದು ಪರಿವಾರ ನೋಡಿ ಖುಷಿನೂ ಆಯ್ತಲ್ಲ. ಇಡೀ ಕಲ್ಪದಲ್ಲಿ ಬಾಪ್ ದಾದವರಿಗೆ ನಶೆ ಇದೆ, ಇಷ್ಟು ದೊಡ್ಡ ಪರಿವಾರ ಇನ್ಯಾರಿಗೂ ಇಲ್ಲ. ನನ್ನ ಪರಿವಾರನೇ ಬೇಹದ್ ಪರಿವಾರ ಅಂತ ಬಾಬಾವರಿಗೂ ಖುಷಿ ಇದೆ. ಒಳ್ಳೇದು. ಇವತ್ತು ಬಾಪ್ ದಾದ ಟೀಚರ್ಸ್ಗೆ ಒಂದು ವಿಶೇಷ ಸೇವೆನ ನೆನಪು ತರಿಸ್ಕೊಡ್ತಾರೆ. ಯಾವುದು? ಹೋಮ್ವರ್ಕ್ ಮಾಡ್ಬೇಕು. ಟೀಚರ್ಸ್ಗೆ ಹೋಮ್ವರ್ಕ್ ಏನ್ ನೋಡಿ, ಇದು ಅಂಡರ್ಲೈನ್ ಮಾಡ್ಕೊಳ್ಬೇಕಾಗಿರೋದು. सदा टीचर अपने को बाप दादा के सच्चे साथी, समीप के साथी, अपने द्वारा बाप को प्रत्यक्ष करने वाली, कोई भी हाथ को देके इन्हों को बनाने वाला कौन? सदा टीचರ್ ನಿಮ್ಮನ್ನ ಬಾಪ್ ದಾದವರಿಗೆ ಸತ್ಯ ಜೊತೆಗಾರರು, ನೀವು ಸಮೀಪದ ಜೊತೆಗಾರರು. ಮತ್ತೆ ನಿಮ್ಮಿಂದ ಬಾಬೋರನ್ನ ಪ್ರತ್ಯಕ್ಷ ಮಾಡೋರು. ಯಾರೇ ನಿಮ್ಮನ್ನ ನೋಡಿದ್ರು ಇವ್ರನ್ನ ಈ ತರ ಯಾರು ತಯಾರು ಮಾಡಿದ್ರು? ಹೆಂಗ್ ಮೂರ್ತಿ ನೋಡಿದ್ರೆ ಚಿತ್ರಕಾರನ್ ನೆನ್ಪು ಬರುತ್ತೆ, ಯಾರು ಕೆತ್ತನೆ ಮಾಡಿದ್ರಪ್ಪ ಅಂತ. ಹಂಗೆ ನಿಮ್ಮನ್ನ ನೋಡಿದ್ರೆ ಯಾರು ಇವ್ರನ್ನ ಈ ತರ ತಯಾರು ಮಾಡಿದವರು? ಇವ್ರಿಗೆ ಯಾರು ತಂದೆ? ಇದು ಯಾರ ಮಗು? ಇವರು ಯಾರ್ ಶಿಕ್ಷಕ? ಯಾರ್ ಸದ್ಗುರು? ನಿಮ್ಮನ್ನ ನೋಡ್ಬಾರ್ದು, ನಿಮ್ಮನ್ನ ನೋಡಿ ಬಾಬೋರನ್ನ ನೋಡ್ಬೇಕು. ಇದೇ ಸ್ವಮಾನದಲ್ಲಿ ಹೆಚ್ಚೇ ಸಾತ್ ಮಾಸ್ ಜೋ ಮಿಲ್ನಾ ಹೇ ಏ ಹೋಮ್ವರ್ಕ್ ಕರ್ನಾ ಹೇ. ಇದೇ ಹೋಮ್ವರ್ಕ್ ಮಾಡಿ. ನೀನ್ 6-7 ತಿಂಗಳು ಮತ್ತೆ ಬಾಬೋರ್ ಮಿಲನ ಶುರು ಆಗುತ್ತಲ್ಲ, ನಾವೇ ಹೇಳ್ತಾರೆ ಈ ಹೋಮ್ವರ್ಕ್ ಮಾಡಿ. ಬಾಪ್ ದಾದಾ ಪೂಚೆಗಾ ಹರ್ ಏಕ್ ನೆ ಕಿತನೆ % ಮೇ ಕಿಯಾ. ಆಮೇಲೆ ಕೇಳ್ತಾರೆ ಬಾಬೋರ್ ಕೊಟ್ಟಿರೋ ಹೋಮ್ವರ್ಕ್ ಅನ್ನ ಎಷ್ಟು % ಮಾಡಿದಿರಿ? ज्यादा समाचार नहीं पूछेगा, कितने % ये होमवर्क किया. ಹೆಚ್ಚೇನು ಕೇಳಲ್ಲ, ಅದ್ ಮಾಡಿದ್ರ ಇದ್ ಮಾಡಿದ್ರ, ಇಷ್ಟುದ್ದ ನೀವು ಹೇಳೋ ಅವಶ್ಯಕತೆ ಇಲ್ಲ. ಎಷ್ಟು % ಹೋಮ್ವರ್ಕ್ ಮಾಡಿದಿರಿ? ಆಪ್ ನಹಿ ದಿಖಾಯಿದೆ, ಬಾಪ್ ದಿಖಾಯಿದೆ. ಇಷ್ಟೇ. ಅದರಲ್ಲೂ ಕಾಸ್ಟ್ ಟೀಚರ್ಸ್ಗೆ ಹೇಳೋದು ಬಾಬೋರು, ನೀವು ಕಾಣ್ಬಾರ್ದು, ನಿಮ್ಮಲ್ಲಿ ಬಾಬೋರ್ ಕಾಣ್ಬೇಕು. इसमें सब धारणा आ जाती है. ಇದರಲ್ಲಿ ಎಲ್ಲ ಧಾರಣೆನೂ ಬಂದ್ಬಿಡುತ್ತೆ. ಮಧುಬನ್ ವಾಲೋಂ ಕೋ ಭಿ ಬಾಪ್ ದಾದಾ ಯಾದ್ ಪ್ಯಾರ್ ತೋ ದೇ ಹಿ ರಹೆ. ಮಧುಬನದವರಿಗೂ ಬಾಪ್ ದಾದವರು ಪ್ರೀತಿಯ ನೆನಪುಗಳನ್ನ ಕೊಡ್ತಾ ಇದ್ದಾರೆ. ಆದ್ರೆ ಮಧುಬನದವರು 4 ಕಡೆ ಇರೋರು ತಿಳ್ಕೊಳ್ಳಿ, ಮಧುಬನದ ಒಂದೊಂದು ರತ್ನಗಳು ವಿಶೇಷ ಬಾಬೋರನ್ನು ಪ್ರತ್ಯಕ್ಷ ಮಾಡ್ಲಿಕ್ಕೆ ನಿಮಿತ್ತ ಆಗಿದ್ದೀರಿ. तो सारा समय मधुबन वाले ऐसे, ಇಡೀ ಸಮಯ ಸದಾ ಮಧುಬನದವರು
ಮನ್ಸಾ ಸೇವೆ, ಕರ್ಮಣ ಸೇವೆ ಹಾಗೂ ಎಲ್ಲರಿಗೂ ತಂದೆ ಸಮಾನ ಮಾಡು ಎಕ್ಸಾಂಪಲ್ ಆಗಿ ತೋರಿಸಿ. ಮಧುಬನದವರು ಈ ರಿಸಲ್ಟ್ ಕೊಡ್ಬೇಕು. ಏನ್ ಕೊಡ್ಬೇಕು ಮಧುಬನದವ್ರ ರಿಸಲ್ಟು? बाप समान बनने का नक्शा अपने में दिखाया, हर एक के मुख से निकले वाह बाबा के बच्चे वाह. ಬಾಬಾ ಹೇಳುದು ಈ ರಿಸಲ್ಟ್ ಕೊಡಿ ಮಧುಬನದವರು, ತಂದೆ ಸಮಾನ ಆಗೋ ನಕ್ಷೆಯನ್ನ ನಿಮ್ಮ ಮುಖದಲ್ಲಿ ತೋರಿಸಿ. ಪ್ರತಿಯೊಬ್ಬರ ಬಾಯಿಂದ ಬರಬೇಕು ವಾ ಬಾಬೋರ್ ಮಕ್ಕಳೇ ವಾಹ್ ಅಂತ. और आप सभी क्या करेंगे? आप सभी अपने को नंबरवार नहीं लेकिन नंबर 1 बनने का ಎಕ್ಸಾಂಪಲ್ ಬನ್ಕೆ ದಿಖಾನ. ನೀವೆಲ್ರೂ ಏನ್ ಮಾಡ್ತೀರಿ? ನಂಬರ್ ವಾರ್ ಅಲ್ಲ, ನಂಬರ್ 1 ಆಗಿ ಎಕ್ಸಾಂಪಲ್ ಆಗಿ ತೋರಿಸಿ. ನಂಬರ್ ವಾರ್ ಆಗೋದ್ರಲ್ಲಿ ಮಜಾ ಇಲ್ಲ, ನಂಬರ್ 1 ಆಗೋದ್ರಲ್ಲಿ ಮಜಾ ಇದೆ. ನಂಬರ್ ವಾರ್ ಆಗೋದು ಯಾವ ದೊಡ್ಡ ಮಾತು? ಸಭಿ ವಿನ್ ಅವ್ರ 1 ಕಾ ರಿಸಲ್ಟ್ ಸುನಾನ. ಎಲ್ಲರೂ ನಾನು ವಿನ್ ಮತ್ತೆ 1 ಅನ್ನೋ ರಿಸಲ್ಟ್ ಕೊಡಿ ಬಾಬಾ ಅವರಿಗೆ. ಒಳ್ಳೇದು. ಎಲ್ಲಾ ಕಡೆಯಿಂದನು बाप दादा के दिल तख्त नशीन और भ्रुकुटी के तख्त नशीन. ಬಾಬೂರ ಹೃದಯ ಸಿಂಹಾಸನಧಾರಿಗಳು, ಬಾಬೂರ ಭ್ರುಕುಟಿ ಸಿಂಹಾಸನಧಾರಿಗಳು ಹಾಗೂ ಭವಿಷ್ಯದ ರಾಜ್ಯ ಸಿಂಹಾಸನಧಾರಿಗಳು. ಇಂತಹ ಬಾಪ್ ದಾದವರ ಅಗಲಿ ಸಿಕ್ಕಿರೋ ಪದಮ ಗುಣದಷ್ಟು ಭಾಗ್ಯಶಾಲಿ ಮಕ್ಕಳಿಗೆ ಸದಾ ತನ್ನ ನಯನಗಳಿಂದ ಆತ್ಮೀಯತೆಯ ಅನುಭವ ಮಾಡಿಸುವಂತವರಿಗೆ ತನ್ನ ಚೆಹರೆಯಿಂದ ಸದಾ ಖುಷ್ ಕಿಸ್ಮತ್, ಖುಷಿಯ ಅದೃಷ್ಟವಂತರು, ಅದನ್ನ ನಿಮ್ಮ ಚೆಹರೆಯಿಂದ ಅನುಭವ ಮಾಡಿಸ್ಬೇಕು. ಮನಸ್ಸಿಂದ ಸದಾ ಖುಷಿಯಲ್ಲಿ ನೃತ್ಯ ಮಾಡೋರು ಯಾರೇ ನಿಮ್ಮ ಮುಂದೆ ಬರ್ಲಿ ಅನುಭವ ಮಾಡಬೇಕು. ಇನ್ ದೇಸಿ ಖುಷಿ ಕಹಾವಿ ನಹಿ. ಇವರೆಷ್ಟು ಖುಷಿಯಾಗಿದ್ದಾರೆ, ಇವರಲ್ಲಿ ಏನ್ ಖುಷಿ ಇದೆ ಅದು ಇನ್ನೆಲ್ಲೂ ಇಲ್ಲ. ಈ ಪಾಠ ಕಲ್ತ್ಕೊಂಡು ಹೋಗ್ಬೇಕು. ಈ ತರ ಹಾರ್ ಬಾಬಾಕ್ಕೆ ಬಚ್ಚೆ, ಪ್ರತಿಯೊಂದು ಬಾಬೋರ್ ಮಕ್ಕಳು ತನ್ನಿಂದ ಬಾಬೋರನ್ನ ನಿಮ್ಮ ಮುಖದಿಂದ ಬಾಬೋರ್ ಪರಿಚಯ ಕೊಡ್ತಾ ಹೋಗಿ. ನಿಮ್ಮ ನಯನ ಮತ್ತು ಚೆಹರೆಯಿಂದ ಬಾಬೋರನ್ನ ಸಾಕ್ಷಾತ್ಕಾರ ಮಾಡಿಸುವಂತವರು. ಇಂತಹ 4 ಕಡೆ ಇರೋ ಮಕ್ಕಳಿಗೂ ಯಾರೆಲ್ಲ ಪತ್ರ ಕಳಿಸಿದಿರಿ, ಇಮೇಲ್ ಕಳಿಸಿದಿರಿ, ಎಲ್ಲರದು ಬಾಪ್ದಾದವರಿಗೆ ತಲುಪಿದೆ. ಯಾವ ಸಮಯದಲ್ಲಿ ನೀವು ಅಲ್ಲಿ ಸಂಕಲ್ಪ ಮಾಡಿದ್ರಲ್ಲ ನಾನು ಪತ್ರ ಕಳಿಸ್ಬೇಕು, ಇಮೇಲ್ ಕಳಿಸ್ಬೇಕು, ಯಾತ್ಯಾರ್ ಕಳಿಸ್ಬೇಕಂತ, ಆ ಸಮಯದಲ್ಲೇ ಅದು ಬಾಬಾ ಅವ್ರಿಗೆ ಬಂದು ತಲುಪಿದೆ. ಆದ್ದರಿಂದ ಬಹಳ ಬಹಳ ಶುಭಾಶಯಗಳು. ದೇಶ ವಿದೇಶದ ಎಲ್ಲ ಮಕ್ಕಳಿಗೂ ಬಾಬಾ ಹೃದಯದಿಂದ ಸ್ನೇಹದ ರೆಸ್ಪಾಂಡ್ ಕೊಡ್ತಾ ಇದ್ದಾರೆ. 4 ಕಡೆ ಇರೋ ಮಕ್ಕಳಿಗೆ ಬಾಪ್ ದಾದವರು ಪದಮಾಗುಣದಷ್ಟು ಹೃದಯದ ಪ್ರೀತಿ, ಹೃದಯದ ಸ್ನೇಹ, ದುಲಾರ್ ಅಷ್ಟು ಡೀಪ್ ಆಗಿರೋ ಪ್ರೀತಿಯನ್ನ ಕೊಡ್ತಾ ಎಲ್ಲ ಮಕ್ಕಳಿಗೂ ಸಬೀಕೋ ನಮಸ್ತೆ ಕೆಹರಹೆ, ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ಬಾಪ್ ದಾದವರಿಗೂ ನಮ್ಮೆಲ್ಲರ ಪ್ರೀತಿಯ ನೆನಪುಗಳು. ಗುಡ್ ಮಾರ್ನಿಂಗ್, ನಮಸ್ತೆ ನಮಸ್ತೆ ನಮಸ್ತೆ. ವರದಾನ: ಕರ್ಮ ಮಾಡ್ತನು ಕರ್ಮ ಬಂಧನದಿಂದ ಮುಕ್ತರಾಗಿರವ್ರೆ ಸಹಜ ಯೋಗಿ ಸ್ವತಃ ಯೋಗಿ ಭವ. ಕರ್ಮ ಮಾಡ್ತನೋ ಕರ್ಮ ಬಂಧನದಿಂದ ಮುಕ್ತರಾಗಿರವ್ರೆ ಸಹಜ ಯೋಗಿ ಸ್ವತಃ ಯೋಗಿ ಭವ. ಯಾರು ಮಹಾವೀರ ಮಕ್ಕಳು, ಅವರಿಗೆ ಈ ಸಾಕಾರಿ ಜಗತ್ತಿನ ಯಾವುದೇ ಆಕರ್ಷಣೆ ತನ್ನ ಕಡೆ ಆಕರ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮಹಾವೀರ ಮಕ್ಕಳಿಗೆ ಅವರು ಸ್ವಯಂ एक सेकंड में न्यारा बाप का प्यारा बना सकते हैं. 1 ಸೆಕೆಂಡ್ ಅಲ್ಲಿ ನ್ಯಾರ, 1 ಸೆಕೆಂಡ್ ಅಲ್ಲಿ ಬಾಬೋರಿಗೆ ಪ್ಯಾರ ಆಗ್ಲಿಕ್ಕೆ ಸಾಧ್ಯ ಇದೆ. ಡೈರೆಕ್ಷನ್ ಸಿಕ್ತಾನೆ ಶರೀರದಿಂದ ಅತೀತ ಅಶರೀರಿ. ಈಗ 1 ಸೆಕೆಂಡ್ ಅಲ್ಲಿ ಬಾಬಾ ಹೇಳಿದ್ರು ಅಶರೀರಿಯಾಗಿ ಅಂತ, ಅವ್ರ ಡೈರೆಕ್ಷನ್ ಸಿಗ್ತಾ ಇದ್ದಂಗೆನೆ ಶರೀರದಿಂದ ಅತೀತ ಅಶರೀರಿ, ಆತ್ಮ ಅಭಿಮಾನಿ, ಬಂಧನ್ ಮುಕ್ತ, ಯೋಗಯುಕ್ತ ಸ್ಥಿತಿಯ ಅನುಭವ ಮಾಡುವಂತವರೇ ಸಹಜ ಯೋಗಿಗಳು, ಸ್ವತಃ ಯೋಗಿಗಳು, ಸದಾ ಯೋಗಿಗಳು, ಕರ್ಮ ಯೋಗಿಗಳು ಹಾಗೂ ಶ್ರೇಷ್ಠ ಯೋಗಿಗಳು. ಎಷ್ಟೊಂದು ಟೈಟಲ್ ಕೊಡ್ತಾರೆ ನೋಡಿ ಬಾಬಾ ಅವರು. ಜಬ್ ಚಾಹೆ ಜಿತ್ನಾ ಸಮಯ ಚಾಹೆ ಅಪನೆ ಸಂಕಲ್ಪ. ಇವರು ಯಾವಾಗ ಬೇಕೋ ಎಷ್ಟು ಬೇಕೋ ತನ್ನ ಸಂಕಲ್ಪ ಶ್ವಾಸ ಏಕ್ ಪ್ರಾಣೇಶ್ವರ್ ಬಾಕಿ ಯಾದ್ ಮೇ ಸ್ಥಿತ್ ಕರ್ ಸಕ್ತೆ ಹೈ. ಯಾವಾಗ ಬೇಕು, ಹೇಗ್ ಬೇಕೋ, ಎಲ್ಲಿ ಬೇಕೋ
ತನ್ನ ಒಂದೊಂದು ಶ್ವಾಸನು ಒಬ್ಬ ಪ್ರಾಣೇಶ್ವರ ತಂದೆಯ ನೆನಪಲ್ಲಿ ಸ್ಥಿತ ಮಾಡಬಲ್ಲರು. ಯಾರು ಕರ್ಮ ಮಾಡ್ತಾ ಕರ್ಮ ಬಂಧನದಿಂದ ಮುಕ್ತರಾಗಿರೋರೆ ಸಹಜ ಯೋಗಿ, ಸ್ವತಃ ಯೋಗಿ. ಅವ್ರಿಗೆ ಯಾವ ಬಂಧನನೂ ಯಾವ ಆಕರ್ಷಣೆನೂ ಆಕರ್ಷಿಸೋದಿಲ್ಲ. ಅವರಿಗೆ ಮಹಾರಥಿ ಮಹಾವೀರ ಆತ್ಮಗಳವರು. ಮತ್ತೆ ಅದರಿಂದ ಅವರು ಬಾಬುವರಿಗೆ ಪ್ಯಾರ, ಅಷ್ಟು ಅವರು ನ್ಯಾರ. ಒಂದ್ ಸೆಕೆಂಡ್ ಅಲ್ಲಿ ಏನ್ ಬೇಕಾದ್ರೂ ಯಾವ ಸ್ಥಿತಿಯಲ್ಲಿ ಬೇಕಾದ್ರೂ ಸ್ಥಿತರಾಗುವಂತವ್ರವರು. ಸದಾ ಪ್ರಾಣೇಶ್ವರ ತಂದೆಯ ನೆನಪಲ್ಲೇ ಸ್ಥಿತರಾಗಿರುವಂತವ್ರು. स्लोगन, एक रस स्थिति के श्रेष्ठ आसन पर विराजमान रहना यही तपस्वी आत्मा की निशानी है. ಏಕರಸ ಸ್ಥಿತಿಯಲ್ಲಿ ಶ್ರೇಷ್ಠ ಆಸನದಲ್ಲಿ, ಏಕರಸ ಸ್ಥಿತಿ ಅನ್ನೋ ಶ್ರೇಷ್ಠ ಆಸನದಲ್ಲಿ ವಿರಾಜಮಾನವಾಗಿರೋರೇ ತಪಸ್ವಿ ಆತ್ಮಗಳ ಚಿಹ್ನೆ. ಆ ಸ್ಥಿತಿಯಲ್ಲಿ ಇರೋದೇನೆ ತಪಸ್ವಿ ಆತ್ಮಗಳ ಚಿಹ್ನೆ ಇದು. ಅವ್ಯಕ್ತ ಇಶಾರೆ, ನಿಶ್ಚಯದ ಫೌಂಡೇಶನ್ ಅನ್ನು ಗಟ್ಟಿ ಮಾಡಿ ಸದಾ ನಿರ್ಭಯ ಹಾಗೂ ನಿಶ್ಚಿಂತವಾಗಿರಿ. ये निश्चय व स्मृति और समर्थी रखो, अनेक बार बाप के बने हैं व माया जीत बने हैं. ಈ ನಿಶ್ಚಯ ಅಥವಾ ಸ್ಮೃತಿ ಹಾಗೂ ಸಮರ್ಥಿಯನ್ನ ಇಟ್ಕೊಳ್ಳಿ. ಅನೇಕ ಬಾರಿ ನಾವು ಬಾಬೋರ್ ಮಕ್ಕಳಾಗಿದ್ವಿ, ಅನೇಕ ಬಾರಿ ಮಾಯಾ ಜೀತರಾಗಿದ್ವಿ. ಈಗೇನು ಆಗೋದೇನು ಕಷ್ಟ ಇಲ್ಲ. क्या ये स्मृति स्पष्ट नहीं है? मुझ श्रेष्ठ आत्मा ने विजयी बनने का पाल अनेक बार बजाया है. ಬಾಬೋರ್ ಕೇಳ್ತಾರೆ, ಈ ಸ್ಮೃತಿ ನಿಮ್ಗೆ ಸ್ಪಷ್ಟವಾಗಿಲ್ವಾ? ನಾನು ಶ್ರೇಷ್ಠ ಆತ್ಮ ವಿಜಯಿಯಾಗೋ ಪಾತ್ರ ಅನೇಕ ಸಲ ಮಾಡಿದ್ದೀನಿ ಅಲ್ವಾ? ಆಗ ಸ್ಮೃತಿ ಸ್ಪಷ್ಟ ನಹೀ ತೋ ಇಸ್ಸೆ ಸಿದ್ಧ ಹೇ ಬಾಪ್ ಕೆ ಆಗೆ ಸ್ವಯಂ ಕೋ ಸ್ಪಷ್ಟ ನಹೀ ಕಿಯಾ ಹೈ. ಈ ಸ್ಮೃತಿ ನಿಮ್ಗೆ ಸ್ಪಷ್ಟವಾಗಿಲ್ಲ. ಯಾವ ಸ್ಮೃತಿ? ನಾನು ಕಲ್ಪದಲ್ಲೂ ಮಾಯಾ ಜೀತ್, ಸಮರ್ಥ ಆತ್ಮ. ಅಂದ್ರೆ ಈ ಸ್ಮೃತಿ ನಿಮ್ಗೆ ಸ್ಪಷ್ಟವಾಗಿಲ್ಲ ಅಂದ್ರೆ ಇದರಿಂದ ಸಿದ್ಧ ಆಗುತ್ತೆ ನೀವಿನ್ನೂ ನಿಮ್ಮನ್ನು ಬಾಬೋರ್ ಮುಂದೆ ಸ್ಪಷ್ಟ ಮಾಡ್ಕೊಂಡಿಲ್ಲ. ನೀವೆಷ್ಟು ಬಾಬೋರ್ ಮುಂದೆ ಸ್ಪಷ್ಟವಾಗಿರ್ತೀರೋ ನಿಮ್ಗೆ ಆ ಕಲ್ಪದ ಹಿಂದಿನ ಸ್ಮೃತಿಗಳೇನಿದೆ ಅವೆಲ್ಲವೂ ಸ್ಪಷ್ಟವಾಗಿ ಬರುತ್ತೆ. ಸ್ಪಷ್ಟವಾಗಿ ಸ್ಮೃತಿ ಇರುತ್ತೆ. ನಾನು ಶ್ರೇಷ್ಠ ಆತ್ಮ ವಿಜಯಿ ಆಗೋ ಪಾತ್ರನ ಅನೇಕ ಬಾರಿ ಮಾಡಿದ್ದೀನಿ, ಏನೋ ಹೊಸದಲ್ಲ ಅನ್ನೋದು ಸ್ಮೃತಿಯಲ್ಲಿರುತ್ತೆ. ಒಂದು ಕಾರಣ ಅನ್ನೋ ಶಬ್ದವನ್ನ ಸಮಾಪ್ತಿ ಮಾಡಿ, ಮುಕ್ತ ಮಾಡಿ. ಮತ್ತೆ ನಿಮ್ಮ ಚಲನೆ ಚೆಹರೆಯಿಂದನೇ ಮುಕ್ತಿ ಕೊಡೋ ಮುಕ್ತಿದಾತರಾಗಿ. ಯಾವಾಗ ನೀವು ಮುಕ್ತರಾಗ್ತಿರೋ, ಈ ಕಾರಣ ಅನ್ನೋ ಶಬ್ದದಿಂದ ಮುಕ್ತರಾಗ್ತಿರೋ ಅವಾಗ್ಲೇ ನೀವು ಮುಕ್ತಿದಾತರಾಗ್ತೀರಿ. ಸೇವೆಯ ಉತ್ಸಾಹ ಉಲ್ಲಾಸದಲ್ಲಿ ಸೇವೆನೂ ಮಾಡಿ, ಜೊತೆಗೆ ಬೇಹದ್ದಿನ ವೈರಾಗ್ಯ ವೃತ್ತಿನೂ ಇರಬೇಕು. ದೇಹ ಅಭಿಮಾನವನ್ನು ಸಮಾಪ್ತಿ ಮಾಡಿ. ಏಕೆಂದ್ರೆ ಅನೇಕ ಜನ್ಮಗಳ ಹಳೆ ಸಂಸ್ಕಾರ ಅದನ್ನ ದೇಹ ಅನ್ನೋದ್ರಲ್ಲಿ ತುಂಬಾ ಇದೆ. ಎಲ್ಲದಕ್ಕೂ ದೇಹ ಕನೆಕ್ಟ್ ಆಗುತ್ತೆ. ಇದನ್ನ ಸಮಾಪ್ತಿ ಮಾಡಿ, ಕಾರಣ ಅನ್ನೋ ಶಬ್ದನೂ ಸಮಾಪ್ತಿ ಮಾಡಿ. ಸಮಯ ಬಂದಾಗ ಮಾಡ್ತೀನಿ ಅಂತಲ್ಲ. ನಾವೇ ಹೇಳ್ತಾರೆ ಸಮಯ ನಿಮ್ ಟೀಚರ್ ಆಗೋದು ಚೆನ್ನಾಗಿರುತ್ತಾ? ಸಮಯಕ್ಕೆ ಮುಂಚೆ, ಟೂ ಲೇಟ್ ಬೋರ್ಡ್ ಹಾಕಕ್ ಮುಂಚೆ ಎಲ್ಲವನ್ನು ಮಾಡಿ. ಟೂ ಲೇಟ್ ಬೋರ್ಡ್ ಹಾಕಿದ ಮೇಲೆ ಯಾವುದು ಮಾಡಿದ್ರೆ ಅದಕ್ಕೇನು ರಿಸಲ್ಟ್ ಇಲ್ಲ. ಅದಕ್ಕೋಸ್ಕರ ಸಮಯದ ಮೇಲೆ ಹೇಳ್ಬೇಡಿ. ಈ ಕೆಲವು ಮಾತುಗಳನ್ನ ಬುದ್ಧಿಯಲ್ಲಿ ಇಟ್ಕೊಂಡು ನಾವು ಹೇಳ್ತಾರೆ ಪುರುಷಾರ್ಥ ಹಂಗ್ ಮಾಡಿ ಯಾವುದ್ರಲ್ಲಿ ಸಮಯದಲ್ಲಿ ಸಂಪನ್ನರಾಗಿ ಸಮಯವನ್ನು ಸಮೀಪ ತರುವಂತವರಾಗಿ. ಓಂ ಶಾಂತಿ.